श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्योरधौ वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे धातु कटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षण इति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः तं रामानुजं योगिनमाश्रयामः श्रीभाष्यकृतोपन्यस्तो यः श्रीशैलपते पुरः वेदार्थसङ्ग्रहस्य कुर्मः तात्पर्यदीपिकाम् ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम् ॐ शान्तिः 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 अशेषचिरचिद्वस्तु शेषिणे शेषजायिने निर्मलानन्दकल्याणनिधये विष्णवे नमः श्रीमते रामानुजाय नमः ವೇದಾರ್ಥ ಸಂಗ್ರಹದಲ್ಲಿ ನಾನು ಕಡೆಯ ಭಾಗ ಪರಮಾತ್ಮನ ಸರ್ವಫಲಪ್ರದತ್ವವನ್ನು ಮತ್ತೆ ಪರಮಾತ್ಮನ ದಿವ್ಯಮಗಳ ವಿಗ್ರಹ ಪರಮಪದ ಮೊದಲಾದನೆಲ್ಲ ವಿಶೇಷವಾದ ವಿಷಯಗಳು ಮುಂದೆ ಸ್ಥಾಪನೆ ಮಾಡೋ ಭಾಗ ಬರುತ್ತೆ. ಅದಕ್ಕೆ ಮೊದಲು ಪೂರ್ವಮೀಮಾಂಸಕರ ಕಾರ್ಯಾರ್ಥವಾದವನ್ನು ಮತ್ತೆ ನಿಯೋಗ ಅಂತ ಅವರು ಹೇಳುವ ಅಪೂರ್ವ ಅನ್ನುವಂತಹ ವಾದವನ್ನು ಕೂಡ ಪರೀಕ್ಷೆ ಮಾಡಿ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಇಲ್ಲಿ ವಿಚಾರ ಮಾಡಿ ನಿರಾಕರಣೆ ಮಾಡ್ತಿರೋ ಭಾಗ ಇದು. ಸ್ವಲ್ಪ ಪೂರ್ವಮೀಮಾಂಸಾ ವಿಷಯಗಳೆಲ್ಲ ಬರೋದ್ರಿಂದ ವಿಶೇಷವಾದ ಪಾರಿಭಾಷಿಕ ಶಬ್ದಗಳು ಮತ್ತು ಅವರು ಹೇಳುವ ವಾದಗಳು ಅನೇಕ ಗ್ರಂಥಗಳಲ್ಲಿ ಕಂಡುಬರೋದೆಲ್ಲ ಬರುತ್ತೆ ಇಲ್ಲಿ. ಅದರಲ್ಲಿ ಇವಾಗ ಮಾಡ್ತಾ ಇರುವಂತಹದ್ದು ಈ ನಿಯೋಗ ಅನ್ನುವುದೇ ಯಜೇತ ಅನ್ನುವ ಶಬ್ದದಲ್ಲಿ ವಿಧಿಲಿಂಗ್ ಇದೆಯಲ್ಲ, ಅದು ನಿಯೋಗವನ್ನು ತಿಳಿಸುತ್ತೆ. ಅಪೂರ್ವ ಅನ್ನೋದು ಉತ್ಪತ್ತಿ ಆಗುತ್ತೆ ತಿಳಿಸುತ್ತೆ. ಅದರ ಅದುವೇ ಕೃತಿಯ ಉದ್ದೇಶ. ಅದನ್ನು ಇಟ್ಟುಕೊಂಡೇ ಇವನು ಕೆಲಸವನ್ನು ಆರಂಭಿಸ್ತಾನೆ ಹೊರತು ಸ್ವರ್ಗವು ತಕ್ಷಣ ಸಿದ್ಧಿಸೋದಿಲ್ಲ. ಅವನಿಗೆ ಮೊದಲು ಸಿದ್ಧಿಸೋದು ಕಾರ್ಯ. ಇದರಿಂದ ಉಂಟಾಗುವುದು ಯಾಗದಿಂದ ನಿಯೋಗವೇ. ಆದ್ದರಿಂದ ಆ ವಿಧಿಲಿಂಗ್ ಅಂತ ಹೇಳೋದು ನಿಯೋಗವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅದನ್ನು ಈಗ ಶೇಷಿ ಭಾವವನ್ನು ಇಟ್ಟುಕೊಂಡು ವಿಚಾರ ಮಾಡ್ತಾರೆ. ಯಾವುದು ಶೇಷ ಯಾವುದು ಶೇಷಿ ಅಂತ ಹೇಳಿ, ಶೇಷಃ ಪರಾರ್ಥತ್ವಾತ್ ಅನ್ನುವ ಸಾಮಾನ್ಯವಾದ ಅರ್ಥ ಅದು ಸೂತ್ರದಲ್ಲಿ ಜೈಮಿನಿ ಹೇಳಿರುವಂಥದ್ದು. ಪರಾರ್ಥವಾಗಿರುವುದು ಶೇಷ ಅಂತ ಹೇಳಿಬಿಟ್ಟು, ಆದ್ದರಿಂದ ಆ ವಿಷಯವನ್ನು ಇಟ್ಟುಕೊಂಡು ಮುಂದೆ ಅವರು ಹೇಳುವ ಲಕ್ಷಣದಲ್ಲಿ ಕೃತಿಯ ಉದ್ದೇಶತ್ವ ಅನ್ನೋದು ಕಾರ್ಯ ಅನ್ನೋದನ್ನು ನಿರೂಪಣೆ ಮಾಡಬೇಕಾದ್ರೆ, ಕಾರ್ಯ ಅಂದರೆ ಒಂದು ವ್ಯಾಪಾರದಿಂದ ಉಂಟಾಗುವಂತಹ ಒಂದು ಫಲ. ನಾವು ಯಾಗವನ್ನೆಲ್ಲ ಮಾಡಿದ್ರೆ ಅದರಿಂದ ಉಂಟಾಗುವ ಫಲ ಕಾರ್ಯ. ಅದು ಯಾವುದು? ಅದಕ್ಕೆ ಯಾಗವು ಕಾರಣವಾಗುತ್ತೆ. ಕೃತಿ ಅನ್ನೋದು ಎಲ್ಲ ವ್ಯಾಪಾರಗಳು ಎಲ್ಲ ಮಾಡಿದ್ರೆ ಯಾಗವನ್ನು ಒಂದು ಕಾರ್ಯವು ಉಂಟಾಗುತ್ತೆ, ಅದರ ಒಂದು ಫಲ ಉಂಟಾಗುತ್ತೆ. ಅದು ಯಾವುದು? ಅದು ಫಲ ಅಂತ ಹೇಳಿದ್ರೆ ವೇದದಲ್ಲಿ ಹೇಳೋ ಹಾಗೆ ಸ್ವರ್ಗ ಸಾಧನ ಮೊದಲಾದದ್ದು, ಸ್ವರ್ಗ ಮೊದಲಾದದ್ದೇ ಫಲ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಹೇಳುವಾಗ ಸ್ವರ್ಗವನ್ನು ಇಷ್ಟಪಡುವವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು.
ಆ ಫಲಕ್ಕೆ ಇದು ಸಾಧನ. ಆದ್ದರಿಂದ ಯಾಗದ ಕಾರ್ಯ, ಮೀಮಾಂಸಕರು ಹೇಳಿದ್ರು, ಸ್ವರ್ಗ ಅನ್ನುವುದು ಯಾವುದೋ ಕಾಲದಲ್ಲಿ ಎಂದೋ ಬರೋದರಿಂದ ಈಗ ಮುಗಿಯುವ ಕರ್ಮಕ್ಕೆ ಅದನ್ನ ಆ ಫಲವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅದು ಒಂದು ಅಪೂರ್ವ ಅನ್ನೋದನ್ನ ಸೃಷ್ಟಿ ಮಾಡುತ್ತೆ. ಅದುವೇ ಅದರ ತಕ್ಷಣಕ್ಕೆ ಅಥವಾ ಆಗುವ ಕಾರ್ಯ ಎಂದೋ ಬರುತ್ತೆ. ಆದರೆ ತಕ್ಷಣ ಬರುವಂತಹ ಕಾರ್ಯ ಯಾವುದು ಅಂದರೆ ಅಪೂರ್ವವೇ. ಆದ್ದರಿಂದ ಅದು ಇಷ್ಟ ಸಾಧನತ್ವ, ತನಗೆ ಬೇಕಾದ ಇಷ್ಟವನ್ನು ಸಾಧಿಸುತ್ತೆ ಅನ್ನುವ ಬುದ್ಧಿ ಇರುತ್ತೆ. ಅದು ನಾನು ಮಾಡಿದ ವ್ಯಾಪಾರದಿಂದ ನನಗೆ ಫಲ ಸಿಗುತ್ತೆ ಅನ್ನುವ ಬುದ್ಧಿಯೂ ಇರುತ್ತೆ. ಕೃತಿ ಸಾಧ್ಯತ್ವ ಅನ್ನೋದು ಒಂದು. ಕೃತಿ ಅಂದರೆ ವ್ಯಾಪಾರಗಳು. ನಾನು ಮಾಡುವ ವ್ಯಾಪಾರಗಳನ್ನೆಲ್ಲ ಮಾಡಿದ್ರೆ, ಯಾಗ ಮಾಡಿದ್ರೆ ನನಗೆ ಇಷ್ಟವಾದ್ದನ್ನು ಸಾಧಿಸ್ಕೊಳ್ಬಹುದು ಅನ್ನುವ ಒಂದು ನಂಬಿಕೆ ಇರಬೇಕು ಅವನಿಗೆ. ಅದು ಸಾಧ್ಯವಾಗುತ್ತೆ ಅನ್ನುವ ಬುದ್ಧಿ ಇರಬೇಕು. ಮತ್ತೆ ಅದು ಯಾವುದು ಉಂಟಾಗುತ್ತೋ ಫಲ ಅದು ಅವನಿಗೆ ಇಷ್ಟವಾಗಿರಬೇಕು. ಆದ್ದರಿಂದ ಇಷ್ಟ ಸಾಧನತ್ವ, ತನ್ನ ಇಷ್ಟ ಸಾಧಿಸುತ್ತೆ. ವ್ಯಾಪಾರಗಳನ್ನು ಮಾಡಿದ್ರೆ ಇದು ಸಾಧ್ಯ, ಇದು ನನಗೆ ಇಷ್ಟವಾದ ಫಲವನ್ನು ಉಂಟು ಮಾಡುತ್ತೆ. ಇದೆರಡು ಪ್ರಧಾನವಾದ ಆಕಾರಗಳು, ಕೃತಿ ಸಾಧ್ಯತ್ವ, ಇಷ್ಟ ಸಾಧನತ್ವ ಅಂತ ಹೇಳೋದು. ಆದರೆ ಇದೆರಡೂ ಕೂಡ ನಮಗೆ ಸ್ವರ್ಗವನ್ನು ಕುರಿತೇ ತಿಳಿದು ಬರ್ತಾ ಇದೆ ವಾಕ್ಯದಲ್ಲಿ. ಆದರೆ ಮೀಮಾಂಸಕರು ಹೇಳೋದು ಸ್ವರ್ಗವಲ್ಲ, ಅಪೂರ್ವ ಅನ್ನೋದೇ. ಆದ್ದರಿಂದ ಕೇವಲ ಕೃತಿ ಸಾಧ್ಯತ್ವ, ಇಷ್ಟ ಸಾಧನತ್ವ ಮಾತ್ರವೇ ಕಾರ್ಯವಲ್ಲ, ಇದರ ಜೊತೆ ಕೃತಿಯ ಉದ್ದೇಶತ್ವ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಈ ಕೃತಿಯ ತಕ್ಷಣದ ಉದ್ದೇಶ ಏನು ಅಂದರೆ ಅಪೂರ್ವವನ್ನು ಉಂಟು ಮಾಡೋದೇ. ಇವನ ಇಷ್ಟ ಸ್ವರ್ಗ ಆಗಿರ್ಬೋದು, ಆದರೆ ಈ ಕೃತಿಯಿಂದಲೇ ಅದು ತಕ್ಷಣಕ್ಕೆ ಸಿದ್ಧಿಸೋದಿಲ್ಲ, ಅಪೂರ್ವ ಉಂಟಾಗುತ್ತೆ. ಆದ್ದರಿಂದ ಕೃತಿ ಉದ್ದೇಶತ್ವ ಅನ್ನುವ ಒಂದು ಶಬ್ದವನ್ನು ಲಕ್ಷಣದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ವಿಚಾರ ಮಾಡಿ ನಿರಾಕರಣೆ ಮಾಡಿದ್ರು. ಕೃತಿ ಸಾಧ್ಯ ಇಷ್ಟತ್ವ ಅತಿರೇಕಿ ಕೃತಿ ಉದ್ದೇಶತ್ವ ನ ದೃಶ್ಯತೆ. ಅದನ್ನು ವಿಸ್ತಾರವಾಗಿ ಮಾಡಿದ್ರು. ಕೃತಿ ಸಾಧ್ಯತ್ವವು ಮತ್ತು ಇಷ್ಟ ಸಾಧನತ್ವ ಅನ್ನೋದು ಎರಡಕ್ಕೂ ಬಿಟ್ಟರೆ ಅದಕ್ಕಿಂತ ಅತಿರೇಕಿ, ಅದಕ್ಕಿಂತ ಬೇರೆಯಾದ ಕೃತಿ ಉದ್ದೇಶತ್ವ ಅನ್ನೋದು ಯಾರಿಗೂ ಎಲ್ಲೂ ಕಂಡು ಬರ್ತಾ ಇಲ್ಲ. ಅಪೂರ್ವವನ್ನು ಸಾಧಿಸೋದಕ್ಕೆ ಈ ಕೆಲಸ ಮಾಡ್ತೀನಿ ಅಂತ ಯಾರಿಗೂ ಮನಸ್ಸಿನಲ್ಲಿ ತೋರೋದಿಲ್ಲ. ಸ್ವಾನುಭವಕ್ಕೂ ವಿರೋಧ. ಅದು ನಿಮಗೂ ಆ ರೀತಿ ಅನುಭವ ಆಗುವುದಿಲ್ಲ. ಅದು ಸ್ವರ್ಗವು ನನಗೆ ಅನುಕೂಲವಾಗಿ ಅನುಭವಿಸಬಹುದು, ಇನಿಷ್ಟ ಈ ರೀತಿಯಾದ ಬುದ್ಧಿ ಇರೋದ್ರಿಂದಲೇ ಶ್ರುತಿ ಹಾಗೆ ಹೇಳುತ್ತೆ. ಸ್ವರ್ಗವು ಬಹಳ ಅನುಕೂಲವಾಗಿದೆ, ಅಲ್ಲಿ ಬೇಕಾದಷ್ಟು ಸುಖಗಳೆಲ್ಲ ಇದೆ, ಅನುಭವಿಸಬಹುದು ಮೊದಲಾದದ್ದೆಲ್ಲ ಶ್ರುತಿ ನಮಗೆ ತಿಳಿಸೋದ್ರಿಂದ ಅವನಿಗೆ ಅದು ಇಷ್ಟವಾಗುತ್ತೆ. ಆ ಸ್ವರ್ಗವನ್ನು ಸಾಧಿಸುತ್ತೆ ಯಾಗ ಅನ್ನೋದ್ರ ಬುದ್ಧಿಯಿಂದ ಮಾಡ್ತಾನೆ ಹೊರತು ಅಪೂರ್ವವು ನನಗೆ ಬಹಳ ಅನುಕೂಲವಾಗಿರುತ್ತೆ, ನನ್ನ ಸುಖಕ್ಕೆ ಕಾರಣ, ಅಪೂರ್ವವನ್ನು ಸಾಧಿಸೋಕ್ಕೋಸ್ಕರ ಮಾಡ್ತೀನಿ ಯಾಗ ಅಂತ ಯಾರು ಮಾಡೋದಿಲ್ವಲ್ಲ ಅನ್ನೋದು ಇಲ್ಲಿ ಪ್ರಧಾನವಾದ ವಾದ. ಅದುವೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಕೃತಿಯ ಉದ್ದೇಶ ಅನ್ನೋದೇನು ಅಂದರೆ ಸ್ವರ್ಗಕ್ಕೆ ಸಾಧನ ಅನ್ನುವುದೇ ಈ ಯಾಗ. ಇದು ನನಗೆ ಇಷ್ಟವಾದ ಸ್ವರ್ಗವನ್ನು ಸಾಧಿಸಿಕೊಡುತ್ತೆ, ಆದ್ದರಿಂದ ಈ ಯಾಗವನ್ನು ಮಾಡ್ತೀನಿ ಅಂತಾನೆ ಒಬ್ಬ ಮಾಡ್ತಾನೆ ಅನ್ನೋದೇ ಇಲ್ಲಿ ಪ್ರಧಾನವಾದ ವಾದ. ಅದಕ್ಕೆ ಮೇಲೆ ಶೇಷಿ ಭಾವವನ್ನು ಇಟ್ಟುಕೊಂಡು ಕೂಡ ಇಲ್ಲಿ ವಿಚಾರ ಮಾಡ್ತಾರೆ. ಅದು ಕೂಡ ಮುಖ್ಯ. ಯಾವುದಕ್ಕೆ ಯಾವುದು ಶೇಷವಾದದ್ದು ಮೊದಲಾದದ್ದು. ಯಾಗಕ್ಕೋಸ್ಕರ ಎಲ್ಲವೂ ಇದೆ. ಹವಿಸ್ಸು ಸಮರ್ಪಣೆ ಮಾಡೋದು ಮೊದಲಾದದ್ದು ಇದೆಲ್ಲ ಯಾಗಕ್ಕೋಸ್ಕರವಿದೆ. ಯಾಗ ಇರುವುದು ಫಲವನ್ನು ಕೊಡೋಕ್ಕೋಸ್ಕರ. ಇದು ಇಲ್ಲಿ ಶೇಷಿ ಭಾವವು ಹೀಗೆ ಬರುತ್ತೆ. ಅದನ್ನು ಈಗ ಅಪೂರ್ವವನ್ನು ಕುರಿತು ಶೇಷಿ ಭಾವ ಹೇಗೆ ನಿರೂಪಣೆ ಮಾಡ್ತೀರಾ ನೀವು? ಕಾರ್ಯವನ್ನು ಇಟ್ಟುಕೊಂಡು ಶೇಷಿ ಭಾವ ಹೇಗೆ ನಿರೂಪಣೆ ಮಾಡ್ತೀರಾ ಅನ್ನೋ ವಿಚಾರವನ್ನು ಈಗ ಮುಂದೆ ಇಲ್ಲಿ ವಿಚಾರ ಮಾಡ್ತಿದ್ದಾರೆ. ಕೃತಿಂ ಪ್ರತಿ ಶೇಷಿತ್ವಂ ಕೃತಿ ಉದ್ದೇಶತ್ವಂ ಇತಿ ಚೇತ್. ಕೃತಿಗೆ ಶೇಷಿಯಾಗಿರುವುದೇ ಕೃತಿ ಉದ್ದೇಶ. ಕೃತಿ ಉದ್ದೇಶವನ್ನು ಇಟ್ಟುಕೊಂಡೇ ಅದಕ್ಕೋಸ್ಕರವೇ, ಆ ಉದ್ದೇಶಕ್ಕೋಸ್ಕರವೇ ಕೃತಿಯನ್ನೇ ಮಾಡ್ತಾನೆ ಇವನು, ವ್ಯಾಪಾರ ಮಾಡುವುದು. ಆದ್ದರಿಂದ ಈ ವ್ಯಾಪಾರಗಳೆಲ್ಲ ಮಾಡೋದು ಕೃತಿಯ ಉದ್ದೇಶಕ್ಕಾಗಿಯೇ ಅಂತ ಹೇಳಿದ್ರೆ ಅವರು ಹೇಳ್ತಾರೆ. ಹಾಗಾದರೆ ಕಿಮಿದಂ ಶೇಷಿತ್ವಂ, ಶೇಷಿತ್ವ ಅನ್ನೋದು ಏನು?
ಶೇಷತ್ವ ಅನ್ನುವುದೇನು ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಭಾಷ್ಯಕಾರ ಹೇಳಿದ್ರು. ಇತಿ ವಕ್ತವ್ಯಂ ಕಾರ್ಯಂ ಪ್ರತಿ ಸಂಬಂಧಿ ಕಾರ್ಯಂ ಪ್ರತಿ ಸಂಬಂಧಿ ಶೇಷಃ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡಿದ್ರೆ ಒಂದು ಕಾರ್ಯ ಉಂಟಾಗುತ್ತೆ. ಆ ಕಾರ್ಯಕ್ಕೆ ಪ್ರತಿಸಂಬಂಧಿಯಾದದ್ದು ಶೇಷ. ಅಂದರೆ ಯಾಗವು ಕಾರ್ಯವನ್ನು ಉಂಟು ಮಾಡೋಕ್ಕಿರೋದ್ರಿಂದ ಯಾಗವು ಶೇಷವಾಗುತ್ತೆ, ಕಾರ್ಯವು ಶೇಷಿಯಾಗಬೇಕು. ಕಾರ್ಯಕ್ಕೆ ಪ್ರತಿಸಂಬಂಧಿಯಾಗಿರುವುದು ಶೇಷ, ತತ್ ಪ್ರತಿಸಂಬಂಧಿ ಶೇಷಿ. ಅದಕ್ಕೆ ಪ್ರತಿಸಂಬಂಧಿಯಾಗಿರುವುದು ಶೇಷಿ. ಅದರಿಂದ ಈ ರೀತಿ ಶೇಷತ್ವ ಶೇಷಿತ್ವ ಹೀಗೆ ಬರುತ್ತೆ. ಹಾಗಾದರೆ ಕಾರ್ಯತ್ವಮೇವ ಶೇಷಿತ್ವಮಿತಿ ಉಕ್ತಂ ಭವತಿ. ಕಾರ್ಯತ್ವವೇ ಶೇಷಿತ್ವ. ಶೇಷಿತ್ವ ಅಂದರೆ ಏನು? ಒಂದು ಯಾಗದಿಂದ ಉಂಟಾಗುವ ಕಾರ್ಯ ಅದು ತಾನೇ ಶೇಷಿ ಆಗಬೇಕು. ಅವಾಗ ಕಾರ್ಯತ್ವಮೇವ ಹಿ ವಿಚಾರ್ಯತೆ, ಅದೇ ತಾನೇ ಈಗ ವಿಚಾರ ಮಾಡ್ತಿರೋದು. ಕಾರ್ಯತ್ವ ಅನ್ನೋದು ಏನು? ಪರೋದ್ದೇಶ ಪ್ರವೃತ್ತ, ಇದೆಲ್ಲ ಶಬ್ದಜಾಲ ಅಷ್ಟೇನೆ, ಏನಿಲ್ಲ. ಈ ರೀತಿಯೆಲ್ಲ ಹೇಳಿ ಅಪೂರ್ವವನ್ನು ಸಾಧಿಸೋಕ್ಕೆ ನೋಡ್ತಾ ಇದ್ದಾರೆ. ಪರೋದ್ದೇಶ ಪ್ರವೃತ್ತ ಕೃತಿವ್ಯಾಪ್ತಿ ಅರ್ಹತ್ವಂ ಶೇಷತ್ವಂ ಇತಿ ಚೇತ್. ಇಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ ಶಬ್ದಗಳು, ಅಕ್ಷರಗಳು. ಪರೋದ್ದೇಶ ಪ್ರವೃತ್ತ ಕೃತಿವ್ಯಾಪ್ತಿ ಅರ್ಹತ್ವಂ ಶೇಷತ್ವಂ. ಪರೋದ್ದೇಶ ಪ್ರವೃತ್ತ ಅಂದರೆ ಇನ್ನೊಂದರ ಉದ್ದೇಶಕ್ಕೋಸ್ಕರವೇ ಇರುವಂತಹದ್ದು. ಪರಾರ್ಥ ಅಂತ ಹೇಳೋದಿದೆ. ಪರಾರ್ಥತ್ವಾತ್ ಶೇಷಃ ಪರಾರ್ಥತ್ವಾತ್. ಇನ್ನೊಂದರ ಉದ್ದೇಶಕ್ಕೋಸ್ಕರವೇ ಪ್ರವೃತ್ತವಾಗಿರುವ ಒಂದು ವ್ಯಾಪಾರ, ಕೃತಿ ಅಂದರೆ ಯಾಗಾದಿಗಳು, ಕರ್ಮಗಳು, ಅದರೊಡನೆ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು. ಅದರೊಡನೆ ವ್ಯಾಪ್ತಿ ಹೊಂದಿರಬೇಕು ಅಂತ ಹೇಳಿದ್ರೆ ಪರೋದ್ದೇಶ ಅಂದರೆ ಏನರ್ಥ ಇಲ್ಲಿ ಅನ್ನೋದನ್ನು ವಿಚಾರ ಮಾಡ್ತಾರೆ. ಪರೋದ್ದೇಶ ಅನ್ನೋದನ್ನು ಮೊದಲು ನೀವು ನಿರೂಪಣೆ ಮಾಡಿ. ಪರೋದ್ದೇಶ ಅಂದರೆ ಏನು? ಇನ್ನೊಂದರ ಉದ್ದೇಶ ಅತ್ತಾನೆ ಇಲ್ಲಿ ವಿಚಾರ ಮಾಡ್ತಾ ಇರೋದು. ಆದ್ದರಿಂದ ಪರೋದ್ದೇಶತ್ವ ನಾಮ ಈಪ್ಸಿತ ಸಾಧ್ಯತ್ವಂ. ಯಾವುದು ಇವನಿಗೆ ಇಷ್ಟವೋ ಅದನ್ನು ಅದನ್ನು ಸಾರಿಸುವಂತಹದ್ದು, ಅದಕ್ಕೆ ಸಾಧ್ಯವಾಗಿರುವಂತಹದ್ದು ಈಪ್ಸಿತ ಸಾಧ್ಯತ್ವಂ. ಇವನಿಗೆ ಬೇಕಾಗಿರೋದು ಸ್ವರ್ಗವೇ. ಅವರು ಸ್ವರ್ಗದ ಜಾಗದಲ್ಲಿ ಅಪೂರ್ವವನ್ನು ಸಾಧಿಸಬೇಕು ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಅವರು. ಈಪ್ಸಿತ ಅಂದರೆ ಬಹಳ ಇಷ್ಟವಾದದ್ದು ಅಂತ. ಈಪ್ಸಿತಂ ಅಂದರೆ ಏನು ಅಂದರೆ ಕೃತಿ ಪ್ರಯೋಜನತ್ವಂ. ಕೃತಿ ಪ್ರಯೋಜನತ್ವಂ, ಕೃತಿಯ ಪ್ರಯೋಜನ ಅಂತ ಹೇಳಿದ್ರು. ಇಲ್ಲಿ ಶಬ್ದಗಳು, ಕೆಲವು ಲೆಟರ್ಸು ಇಲ್ಲಿ ಪ್ರಿಂಟ್ ಕ್ಲಿಯರ್ ಆಗಿಲ್ಲ ಇದರಲ್ಲಿ. ಮುಂದಿನ ಪೇಜಲ್ಲೂ ಹಾಗೇ ಇದೆ ಅಂತ ಕಾಣುತ್ತೆ. ಮುಂದಿನ ಪೇಜಲ್ಲಿ ಸ್ವಲ್ಪ ಹಾಗೇ ಇದೆ. ಇದಕ್ಕೆ ಮೂಲ ಮಾತ್ರ ಪುಸ್ತಕದಲ್ಲಿ ಸಿಗುತ್ತೆ, ಆದರೆ ವ್ಯಾಖ್ಯಾನ ಮೂಲ ಪುಸ್ತಕದಲ್ಲಿ ಕೊಟ್ಟಿಲ್ಲ ನಾನು. ಆದ್ದರಿಂದ ಅದನ್ನ ಒಂದು ಬೇರೆ ತೆಲುಗು ಪುಸ್ತಕ ಇದೆ, ಅದನ್ನು ತೆಗೆದು ನೋಡಿ ಹೇಳ್ತೀನಿ. ಒಂದೇ ನಿಮಿಷ. ಇಲ್ಲಿ ಮೂಲದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯಂ ಪ್ರತಿ ಸಂಬಂಧಿ ಶೇಷ ತತ್ಪ್ರತಿ ಸಂಬಂಧಿತ್ವ ಶೇಷಿತ್ವಂ ಅಂತ ಮೊದಲು ಶೇಷಿ ಭಾವ ಹೇಳುವಾಗ ಕಾರ್ಯಕ್ಕೆ ಪ್ರತಿಸಂಬಂಧಿ ಆಗಿರೋದು ಶೇಷ, ಅದಕ್ಕೆ ಪ್ರತಿಸಂಬಂಧಿ ಆಗಿರೋದು ಶೇಷಿ ಅಂತ ಹೇಳೋದು. ಕಾರ್ಯಕ್ಕೆ ಪ್ರತಿಸಂಬಂಧಿ ಶೇಷ, ಶೇಷಕ್ಕೆ ಪ್ರತಿಸಂಬಂಧಿ ಶೇಷಿ ಅಂದರೆ ಶೇಷಿಯೇ ಕಾರ್ಯ ಆಯ್ತು ಅಲ್ಲಿಗೆ. ಶೇಷಿತ್ವವೇ ಕಾರ್ಯತ್ವ ಅನ್ನೋದೇ ಶೇಷಿತ್ವ ಅನ್ನೋದು ಮ್ಯೂಚುವಲಿ ಅದು ಒಂದಕ್ಕೊಂದಕ್ಕೆ ಇರೋದ್ರಿಂದ ತಿಳಿದು ಬರುತ್ತೆ ಅದು. ಆಗ ಏವಂ ತರ್ಹಿ ಕಾರ್ಯತ್ವಮೇವ ಶೇಷಿತ್ವಂ ಅಂತ ನಾವು ಹೇಳಿದ್ರೆ, ಕಾರ್ಯತ್ವ ತಾನೇ ಇಲ್ಲಿ ವಿಚಾರ ಮಾಡ್ತಿರೋದು. ಪರೋದ್ದೇಶ ಪ್ರವೃತ್ತ ವ್ಯಾಪ್ತಿ ಅರ್ಹತ್ವಂ ಶೇಷತ್ವಂ ಇತಿ ಚೇತ್. ಶೇಷತ್ವಕ್ಕೆ ಸ್ವಲ್ಪ ಲಕ್ಷಣವನ್ನು ಪರಿಷ್ಕಾರ ಮಾಡ್ತಾರೆ. ಶೇಷತ್ವವು ಕಾರ್ಯಂ ಪ್ರತಿಸಂಬಂಧಿ ಅಂತ ಹೇಳಲಿಲ್ಲ. ಏನು ಹೇಳಿದ್ರು ಅಂದರೆ ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ. ಯಾಕೆ ಈಗ ಹೇಳಿದ್ರು ಅಂತ ಹೇಳಿದ್ರೆ, ಸ್ವರ್ಗವನ್ನು ಕುರಿತು ಶೇಷತ್ವ ನೇರವಾಗಿ ಬರೋದಿಲ್ಲ ಯಾಗಕ್ಕೆ, ಅಪೂರ್ವವನ್ನು ಕುರಿತೇ ಬರುತ್ತೆ ಅನ್ನೋದನ್ನು ಸಾಧಿಸ್ಬೇಕು ಅವರು.
ಪರಾರ್ಥತ್ವ ಅಂತಂದರೆ ಒಂದು ಕೆಲಸ ಒಂದು ಪದಾರ್ಥ ಇರೋದು ಇನ್ನೊಂದಕ್ಕೋಸ್ಕರ, ಇನ್ನೊಂದರ ಪ್ರಯೋಜನಕ್ಕೋಸ್ಕರ ಅಂತ ಹೇಳಿದ್ರೆ, ಯಾಗ ಯಾವುದಕ್ಕಿದೆ ಅಂದರೆ ಸ್ವರ್ಗ ಸಾಧನೆ ಸಾಧಿಸಕ್ಕೆ ತಾನೇ ಇರೋದು. ಯಾಗ ಮಾಡಿದ್ರೆ ಸ್ವರ್ಗ ಬರಬೇಕು. ಆದ್ದರಿಂದ ಯಾಗಕ್ಕೂ ಸ್ವರ್ಗಕ್ಕೂ ವಿಶೇಷ ಶೇಷಿ ಭಾವ ಬರಬೇಕು. ಆದರೆ ಅವರು ಮಧ್ಯದಲ್ಲಿ ಅಪೂರ್ವವನ್ನು ಕೂರಿಸ್ತಾರೆ ತಗೊಂಡು ಬಂದು. ಸ್ವರ್ಗ ನೇರವಾಗಿ ಬರೋದಿಲ್ಲ, ಅಪೂರ್ವ ಬರೋದು. ಆದ್ದರಿಂದ ಇಲ್ಲಿ ಶೇಷಿ ಭಾವ ಅಪೂರ್ವಕ್ಕೂ ಯಾಗಕ್ಕೂ ಹೇಳಬೇಕು. ಆದ್ದರಿಂದ ಅದನ್ನು ಆ ಕಾರ್ಯ ಅನ್ನುವ ದೃಷ್ಟಿ, ಅದರಲ್ಲಿ ಈ ಶೇಷತ್ವ ಅನ್ನೋದನ್ನು ಏನು ಮಾಡ್ತಾರೆ ಅಂದರೆ ಕಾರ್ಯಕ್ಕೆ ನೇರವಾಗಿ ಸಂಬಂಧಿಸಿ ಹೇಳೋದಿಲ್ಲ. ಯಾಕೆ ಅಂದರೆ ಸ್ವರ್ಗದ ದೃಷ್ಟಿಯಿಂದಲೇ ಯಾಗ ಮಾಡುವಂಥದ್ದು. ಆದರೆ ಅಪೂರ್ವವನ್ನು ಇಟ್ಟುಕೊಂಡು ಲಕ್ಷಣ ಹೇಳಬೇಕು. ಆದ್ದರಿಂದ ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ. ಇನ್ನೊಂದು ಉದ್ದೇಶಕ್ಕೆ ಪ್ರವೃತ್ತವಾದ ಒಂದು ಕೃತಿ ಇದೆ. ಒಂದು ಉದ್ದೇಶವನ್ನು ಸಾಧಿಸೋಕ್ಕೆ ಕೆಲವು ಕೆಲಸ ಮಾಡ್ತೀವಿ ನಾವು, ಅದರಲ್ಲಿ ಸಂಬಂಧಿಸಿರುವಂಥದ್ದು ಇದುವೇ ಶೇಷತ್ವ ಅಂತ ಹೇಳಿ ಅಪರಾರ್ಥ ಅನ್ನೋದನ್ನು ಪರಿಷ್ಕಾರ ಮಾಡಿ ಈ ರೀತಿ ಹೇಳ್ತಾರೆ ಅವರು. ಹಾಗಾದರೆ ನಾವು ಹೇಳಿದ್ವಿ ಕೋಯಂ ಪರೋದ್ದೇಶೋ ನಾಮ ಇತಿ. ಅದು ತಾನೇ ಇಲ್ಲಿ ವಿಚಾರ ಮಾಡ್ತಿರೋದು. ಪರೋದ್ದೇಶ ಅಂದರೆ ಏನು ಅಂತ ಹೇಳಿದ್ರೆ, ಪರೋದ್ದೇಶ ಅಂದರೆ ಏನು? ಉದ್ದೇಶತ್ವಂ ನಾಮ ಈಪ್ಸಿತ ಸಾಧ್ಯತ್ವಂ. ಒಂದು ಕೆಲಸ ಮಾಡಿದ್ರೆ ಒಂದು ಉದ್ದೇಶವಿರುತ್ತೆ ನಮಗೆ. ದ ಗೋಲ್ ಆಫ್ ದ ವರ್ಕ್ ಅಂತ. ವಾಟ್ ಈಸ್ ದಿ ಗೋಲ್ ಆಫ್ ವರ್ಕ್ ಅಂತ ಹೇಳಿದ್ರೆ ಈಪ್ಸಿತ ಸಾಧ್ಯತ್ವಂ. ನನಗೆ ಯಾವುದು ಇಷ್ಟವೋ ಅದನ್ನು ಸಾಧಿಸೋದು, ಅದು ತಾನೇ ಉದ್ದೇಶ. ಈಪ್ಸಿತ ಸಾಧ್ಯತ್ವಂ ಅಂತ ಹೇಳಿ, ಈಪ್ಸಿತತ್ವಂ ಅನ್ನೋದು ಏನು? ಹಾಗಾದರೆ ಇವ ಶಬ್ದಗಳನ್ನೆಲ್ಲ ವಿಚಾರ ಮಾಡ್ತಾರೆ ವಿಸ್ತಾರವಾಗಿ. ಈಪ್ಸಿತತ್ವ ಅಂದರೆ ಏನು? ಕೃತಿ ಪ್ರಯೋಜನತ್ವಂ. ಈ ವ್ಯಾಪಾರ ಮಾಡೋದ್ರಿಂದ ಉಂಟಾಗುವ ಪ್ರಯೋಜನ, ಅದುವೇ ನನಗೆ ಇಷ್ಟವಾಗಿರೋದು. ಯಾವುದೋ ಒಂದು ಪ್ರಯೋಜನ ಉಂಟಾಗುತ್ತೆ ಒಂದು ಕೆಲಸ ಮಾಡಿದ್ರೆ, ಅದುವೇ ನನಗೆ ಇಷ್ಟವಾದದ್ದು, ಈಪ್ಸಿತವಾದದ್ದು, ಇಷ್ಟವಾದದ್ದು. ಹಾಗಾದರೆ ಕೃತಿ ಪ್ರಯೋಜನತ್ವಂ ಅಂದರೆ ಏನದಕ್ಕೆ? ಪುರುಷಸ್ಯ ಕೃತ್ಯಾರಂಭ ಪ್ರಯೋಜನಮೇವ ಹಿ ಕೃತಿ ಪ್ರಯೋಜನ. ಪುರುಷಸ್ಯ ಕೃತಿ ಆರಂಭ ಪ್ರಯೋಜನಮೇವ ಹಿ ಕೃತಿ ಪ್ರಯೋಜನಂ ಅಂತ ಹೇಳಿದ್ರೆ, ಯಾವುದನ್ನು ಉದ್ದೇಶಿಸಿ ಇವನು ಯಾವ ಪ್ರಯೋಜನಕ್ಕಾಗಿ ಕೃತಿಯನ್ನು ಆರಂಭಿಸ್ತಾನೋ ಅದುವೇ ತಾನೇ ಕೃತಿಯ ಪ್ರಯೋಜನ. ಇವಾಗ ಒಂದು ಯಾಗವನ್ನು ಮಾಡಿದ್ರೆ ಯಾವುದೋ ಒಂದು ಪ್ರಯೋಜನ ಪಡೆದುಕೊಳ್ಳೋಕ್ಕೋಸ್ಕರ ಮಾಡ್ತಾನೆ ಇವನು ಯಾಗ, ಅದುವೇ ಕೃತಿಯ ಪ್ರಯೋಜನ. ಕೃತಿ ಅಂದರೆ ವ್ಯಾಪಾರಗಳು. ಕೃತಿಯ ಪ್ರಯೋಜನ ಅಂದರೆ ಏನು? ಕೃತಿಯ ಆರಂಭ ಪ್ರಯೋಜನಮೇವ. ಇವನು ಆರಂಭ ಮಾಡಿದ ಮೇಲೆ ಕೃತಿಯ ಆರಂಭಕ್ಕೆ ಯಾವ ಪ್ರಯೋಜನವಿದೆಯೋ ಅದುವೇ ಕೃತಿ ಪ್ರಯೋಜನ ಅಂತ ಹೇಳಬೇಕು. ಸಚ ಇಚ್ಛಾ ವಿಷಯ ಕೃತ್ಯಧೀನ ಆತ್ಮಲಾಭ ಇತಿ ಪೂರ್ವೋಕ್ತೇವ. ಅದು ಬೇರೆ ಏನೂ ಅಲ್ಲ, ಇಚ್ಛೆ ವಿಷಯವೇ. ಇದು ಯಾವುದು ಇಚ್ಛೆಗೆ ಯಾವುದು ವಿಷಯವಾಗಿದೆ? ಅಪೂರ್ವ ಹೇಗೆ ವಿಷಯವಾಗುತ್ತೆ ಇಚ್ಛೆಗೆ ಅನ್ನೋದು ಪ್ರಶ್ನೆ ಇಲ್ಲಿ. ಸ್ವರ್ಗ ತಾನೇ ಇವನಿಗೆ ವಿಷಯವಾಗಿರೋದು. ಇವನ ಇಚ್ಛೆ ಪಟ್ಟಿರೋದು ಸ್ವರ್ಗ. ಸ್ವರ್ಗಕ್ಕೋಸ್ಕರ ಯಾಗ ಮಾಡ್ತಾ ಇದ್ದಾನೆ. ಕೃತಿಯ ಅಧೀನ ಆತ್ಮಲಾಭ, ಅದು ಈ ವ್ಯಾಪಾರಗಳಿಗೆ ಅಧೀನವಾಗಿ ತನಗೆ ಸಿಗುತ್ತೆ. ಕೃತ್ಯಧೀನ ಆತ್ಮಲಾಭ, ವ್ಯಾಪಾರಗಳಿಗೆ ಅಧೀನವಾಗಿ ತನಗೆ ಲಭಿಸುತ್ತೆ. ಇದೆಲ್ಲ ಶಬ್ದ ಅವರು ಹೇಳುವ ಲಕ್ಷಣಗಳಲ್ಲಿ ಅವರು ಉಪಯೋಗಿಸುವ ಶಬ್ದಗಳನ್ನು ಇಟ್ಕೊಂಡು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಹೀಗೆ ಇದೆಲ್ಲ ಬರೀ ಶಬ್ದ. ಪ್ರಶ್ನೆ, ಆತ್ಮಲಾಭ ಅಂದ್ರೆ ಆತ್ಮ ಸಿಗುತ್ತೆ ಅಂತನಾ? ಅದಕ್ಕೆ ಅಲ್ಲ, ಆತ್ಮ ಅಂದ್ರೆ ನನ್ನದು ಅನ್ನೋ ಅರ್ಥ ಇಲ್ಲಿ. ಆತ್ಮ ಅಂದ್ರೆ ಆತ್ಮ ಅರ್ಥ ಅಂತ ಹೇಳಲ್ವಾ, ನನಗೋಸ್ಕರ ಅಂತ. ಹಾಗೆ ಆ ಅರ್ಥದಲ್ಲಿ ಬರುತ್ತೆ ಆತ್ಮಲಾಭ ಅಂತ ಅಷ್ಟೇ. ಅದರದ್ದೇ ತನಗೆ ಸಿಕ್ಕಿಸುತ್ತೆ ಅಂತ ಅರ್ಥ. ಆ ರೀತಿ ಅರ್ಥ. ಸ್ವಪ್ರಯೋಜನ ಅಂತ ಹೇಳಕ್ಕೆ ಆತ್ಮಲಾಭ. ಹೌದು ಹೌದು, ಅದುವೇ ಅಲ್ಲಿ ಕೃತ್ಯಧೀನ ಆತ್ಮಲಾಭ. ಕೃತಿಗೆ ಅಧೀನವಾದ ತನ್ನ ಪ್ರಯೋಜನ, ತನ್ನ ಲಾಭ ಅಂತ ಅರ್ಥ ಇಲ್ಲಿ. ಇಲ್ಲಿ ಕೃತಿಂ ಪ್ರತಿ ಶೇಷಿತ್ವಂ ಕೃತಿ ಉದ್ದೇಶ, ಇದು ವ್ಯಾಖ್ಯಾನ ಸುದರ್ಶನ ಸೂರಿಗಳು. ಲಕ್ಷಣವಾಕ್ಯಂ ದೂಷಯತಿ. ಅವರ ಲಕ್ಷಣದಲ್ಲಿ ಇದು ಹೇಳಿದ್ರು, ಕೃತಿಂ ಪ್ರತಿ ಶೇಷಿತ್ವಂ ಕೃತಿ ಉದ್ದೇಶತ್ವಂ ಅನ್ನೋದನ್ನ ಶೇಷಿತ್ವಕ್ಕೆ ಇವಾಗ ಶೇಷಿ ಭಾವದ ಲಕ್ಷಣವನ್ನು ಪರಿಷ್ಕಾರ ಮಾಡ್ತಾರೆ. ಪರಾರ್ಥ ಅಂತ ಸಾಮಾನ್ಯವಾಗಿ ಹೇಳಿದ್ದನ್ನ ಅಪೂರ್ವವನ್ನು ಸಾಧಿಸೋಕ್ಕೆ ಪರಿಷ್ಕಾರ ಮಾಡ್ತಾ ಇದ್ದಾರೆ ಆ ಲಕ್ಷಣವನ್ನು. ಈಗ ಬರೀ ಪರಾರ್ಥ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಶೇಷಿತ್ವ ಲಕ್ಷಣಂ ಪರಾಭಿಮತಂ ಆಶಂಕತೆ. ಅವರಿಗೆ ಅಭಿಮತವಾದ ಈ ಲಕ್ಷಣವನ್ನು, ಶೇಷಿತ್ವ ಲಕ್ಷಣವನ್ನು ವಿಚಾರ ಮಾಡ್ತಾ ಇದ್ದಾರೆ ಇಲ್ಲಿ.
ಏನು ಇವರು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಕೃತಿ ಉದ್ದೇಶತ್ವಂ ದೂಷಯತಿ. ಇಲ್ಲಿ ಕೆಲವು ಬಿಟ್ಟೋಗಿದೆ ಇಲ್ಲಿ. ಕೃತಿ ಉದ್ದೇಶಂ ದೂಷಯತಿ ಏವಮಿತಿ. ಕೃತಿಯ ಉದ್ದೇಶ ಅಂತ ಅವ್ರೇನು ಹೇಳ್ತಾರೋ ಅದು ಮಧ್ಯದಲ್ಲಿ ಅದು ಹೇಳಲೇಬೇಕಾಗಿಲ್ಲ. ಕೃತಿ ಉದ್ದೇಶ ಅನ್ನೋದು ಬೇರೆ ಯಾವುದೂ ಇಲ್ಲ. ಈ ಕೃತಿಯಿಂದ ಇಷ್ಟ ಸಾಧನತ್ವ ಇದು ಇದು ಬಿಟ್ಟರೆ ಬೇರೆ ಯಾವುದು ಉದ್ದೇಶತ್ವ ಅನ್ನೋದು ಇನ್ನೊಂದು ಮೂರನೇ ಆಕಾರ ಅದಕ್ಕೆ ಇಲ್ಲವೇ ಇಲ್ಲ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದನ್ನು ಇಲ್ಲಿ ವಾದ ಮಾಡಿ ತಳ್ಳಿ ಹಾಕ್ತಾ ಇದ್ದಾರೆ. ಕಾರ್ಯಂ ಕಾರ್ಯ ಪ್ರತಿಸಂಬಂಧಿತ್ವಂ ಹಿ ಕಾರ್ಯತ್ವಮೇವ ಇತ್ಯರ್ಥಃ. ಅಂದರೆ ಇದಕ್ಕೆ ಪ್ರತಿಸಂಬಂಧಿ ಆಗಿರೋದಕ್ಕೆ ಅದಕ್ಕೆ ಪ್ರತಿಸಂಬಂಧಿ ಅಂದರೆ ಇದುವೇ ಆಯ್ತಲ್ಲ. ಕಾರ್ಯಕ್ಕೆ ಪ್ರತಿಸಂಬಂಧಿ ಅದಕ್ಕೆ ಪ್ರತಿಸಂಬಂಧಿ. ಕಾರ್ಯಕ್ಕೆ ಪ್ರತಿಸಂಬಂಧಿ ಈಗ ಎಕ್ಸ್ಗೆ ಪರಿಸಂಬಂಧಿ ವೈಗೆ ಪ್ರತಿಸಂಬಂಧಿ ಎಕ್ಸ್ ಅಂದರೆ ಎಕ್ಸೇ ಆಯ್ತಲ್ಲ ಅಲ್ಲಿಗೆ. ಇದೆರಡಕ್ಕೂ ಸಂಬಂಧ ಇದೆ. ಇವ ಕಾರ್ಯ ಕಾರಣಗಳಿಗೆ ಅಂದರೆ ಕಾರಣಕ್ಕೆ ಕಾರ್ಯ ಪ್ರತಿಸಂಬಂಧಿ ಅಂದರೆ ಕಾರ್ಯಕ್ಕೆ ಕಾರಣ ಪ್ರತಿಸಂಬಂಧಿ ಆಗಬೇಕು. ಆದ್ದರಿಂದ ಅಲ್ಲಿ ಕಾರ್ಯತ್ವವೇ ಬಂತು. ಮತ್ತೆ ಕಾರ್ಯಕ್ಕೆ ಪ್ರತಿಸಂಬಂಧಿ ಆಗಿರೋದು ಅದಕ್ಕೆ ಪ್ರತಿಸಂಬಂಧಿ ಕಾರ್ಯತ್ವವೇ ಆಯಿತು ಅಲ್ಲಿಗೆ ಶೇಷಿತ್ವ ಅಂತ ಹೇಳಿ. ಕಾರ್ಯತ್ವವನ್ನು ತಾನೇ ಇಲ್ಲಿ ವಿಚಾರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಾರ್ಯತ್ವ ಅಂದರೆ ಏನು? ಕೃತಿ ಉದ್ದೇಶತ್ವವೇ ಅಂತ ಅವರು ಹೇಳಿದ್ರು. ಕೃತಿ ಉದ್ದೇಶತ್ವಂ ಅನ್ನೋದು ಕೃತಿ ಶೇಷಿತ್ವಂ. ಕೃತಿ ಶೇಷಿತ್ವ ಅಂತ ಕಾರ್ಯತ್ವಂ. ಕೃತಿಗೆ ಶೇಷಿ ಆಗಿರೋದು ತಾನೇ ಕಾರ್ಯ. ಅಂದರೆ ಕಾರ್ಯಕ್ಕೋಸ್ಕರ ತಾನೇ ಕೃತಿ ಮಾಡೋದು. ನಾವು ಕೆಲಸ ವ್ಯಾಪಾರ ಮಾಡೋದು ಒಂದು ಕಾರ್ಯವನ್ನು ಉಂಟು ಮಾಡೋದಕ್ಕೋಸ್ಕರ, ಎಫೆಕ್ಟ್ ಅಂತ ಹೇಳಿ. ಆ ಕಾರ್ಯ ಏನು ಅಂತ ಹೇಳಿದ್ರೆ ಯಾಗದಿಂದ ಉಂಟಾಗುವ ಕಾರ್ಯ ಸ್ವರ್ಗಾನುಭವ. ಇವನಿಗೆ ಸ್ವರ್ಗ ಫಲ ಬರುತ್ತೆ ಅವನಿಗೆ. ಆದ್ದರಿಂದ ಕೃತಿಗೆ ಶೇಷಿತ್ವ ಕೃತಿ ಉದ್ದೇಶತ್ವ ಅಂದರೆ ಕಾರ್ಯವೇ ಆಯ್ತಲ್ಲ ಅದು. ಕೃತಿಗೆ ಅದು ತಾನೇ ಶೇಷಿಯಾಗಿರೋದು. ಆದ್ದರಿಂದ ಕೃತ್ಯುದ್ದೇಶತ್ವಂ ಕೃತಿಶೇಷಿತ್ವಂ ಇತ್ಯುಕ್ತೆ ಕೃತ್ಯುದ್ಯೋಷಮೇವ ಕೃತಿ ಉದ್ದೇಶಂ ಇತ್ಯುಕ್ತಂ ಭವತಿ. ಮಧ್ಯದಲ್ಲಿ ಬೇರೆ ಇನ್ನೊಂದು ತಂದಿರಕ್ಕಾಗೋದಿಲ್ಲ ನೀವು. ಕೃತ್ಯುದ್ದೇಶತ್ವವೇ ಕಾರ್ಯತ್ವ. ಅದಕ್ಕೆ ಬಿಟ್ಟು ಬೇರೆ ಇನ್ನೊಂದು ಅಲ್ಲಿ ಮಧ್ಯ ಯಾವುದನ್ನು ಹೇಳಕ್ಕೆ ಆಗೋದಿಲ್ಲ ನೀವು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದೇ ಇಲ್ಲಿ ಕೃತ್ಯುದ್ದೇಶತ್ವಂ ಕೃತಿಶೇಷಿತ್ವಂ ಕೃತ್ಯುದ್ದೇಶತ್ವಮೇವ ಕೃತ್ಯುದ್ದೇಶತ್ವಂ ಅಂತ ಹೇಳಿದಾಗಾಯಿತು. ಕೃತಿಯ ಉದ್ದೇಶವೇ ಕೃತಿಗೆ ಶೇಷಿ ಅಂತ ಹೇಳಿದ್ರೆ ಕೃತಿ ಉದ್ದೇಶವೇ ಕೃತಿ ಉದ್ದೇಶ ಅಂತ ಹೇಳಿದಾಗತ್ತೆ ಅಷ್ಟೇ. ನೀವು ಹೇಳೋದು ಮಧ್ಯದಲ್ಲಿ ಒಂದು ಶಬ್ದವನ್ನು ಅಧಿಕವಾಗಿ ಸೇರಿಸ್ಬಿಟ್ಟು ಅಪೂರ್ವವನ್ನು ಸಾಧಿಸೋಕ್ಕಾಗೋದಿಲ್ಲ ಈ ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಪೂರ್ವ ಅನ್ನೋದು ಯಾರಿಗೂ ಅನುಭವ ಆಗೋದಿಲ್ಲ. ಅದೇ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅದರಿಂದ ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ ಶೇಷತ್ವಂ ಇತಿ ಪಕ್ಷೇಪಿ ಅಯಮೇವ ದೂಷಣ ಪ್ರಕಾರ. ಇದು ಹೀಗೆಯೇ ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ ಅಂತ ಹೇಳಿದ್ರು ಅದುವೇ ಪರಾರ್ಥ ಅನ್ನುವ ಅರ್ಥವೇ ಇದರಲ್ಲೂ ಬರುವಂತಹದ್ದು. ಇನ್ನೊಂದರ ಉದ್ದೇಶಕ್ಕೆ ಪ್ರವೃತ್ತವಾದ ಒಂದು ಕೃತಿಯಲ್ಲಿ ಸಂಬಂಧಿಸಿರೋದು ಅಂತ ಅರ್ಥ. ಅದರಲ್ಲಿ ವ್ಯಾಪ್ತಿಗೆ ಅರ್ಹತ್ವ ಅಂತ ಹೇಳಿದ್ರೆ ಅದರಲ್ಲಿ ವ್ಯಾಪ್ತವಾಗಿರೋದು, ಅದರ ಜೊತೆ ಸಂಬಂಧ ಹೊಂದಿರೋದು ಅಂತ ಅರ್ಥ. ಅದುವೇ ಇನ್ನೊಂದರ ಉದ್ದೇಶಕ್ಕಾಗಿಯೇ ಇರುವುದೇ ಶೇಷತ್ವ ಅಂತ ಹೇಳಿದ್ರೆ, ಪರಾರ್ಥ ಅಂತ ಹೇಳಿದ್ರೆ ಸಾಕು. ಅದನ್ನು ಭಾಷಿಕಾರರು ಮುಂದೆ ಈ ಶೇಷತ್ವ ಲಕ್ಷಣ ಹೇಳ್ತಾರೆ, ಪರಿಷ್ಕಾರ ಮಾಡಿ. ಹೇಗೆ ಶೇಷತ್ವ ಅಂದರೆ ಏನು ಅನ್ನೋದನ್ನು ಪರಿಷ್ಕಾರ ಮಾಡಿ ಮುಂದೆ ಹೇಳ್ತಾರೆ. ಇದೆಲ್ಲ ನಿರಾಕರಣೆ ಮಾಡಿಬಿಟ್ಟು ನೀವು ಹೇಳುವ ಶೇಷತ್ವ ಸಾಮಾನ್ಯವಾಗಿ ಪರಾರ್ಥ ಅಂತ ಹೇಳಿಬಿಟ್ಟು ಅದನ್ನು ಕೆಲವು ಮೀಮಾಂಸಕರು ಪರಾರ್ಥ ಅಷ್ಟೇ ಅಲ್ಲ, ಇದು ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವ ಈ ರೀತಿ ಲಕ್ಷಣವನ್ನು ಪರಿಷ್ಕಾರ ಮಾಡಿದ್ರು. ಬರೀ ಪರಾರ್ಥ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಪರಾರ್ಥ ಕಂಡು ಬರೋದು ಸ್ವರ್ಗ ಅನ್ನುವುದೇ. ಅಲ್ಲಿ ಸ್ವರ್ಗ ಅಲ್ಲ, ಅಪೂರ್ವವೇ ಬರುವಂತಹದ್ದು. ಆದ್ದರಿಂದ ಆ ಅಪೂರ್ವ ಅನ್ನೋದನ್ನು ಸಾಧಿಸಬೇಕಾದ್ರೆ ಇದರಲ್ಲಿ ಅಪೂರ್ವಕ್ಕೂ ಇದಕ್ಕೂ ಸಂಬಂಧವನ್ನು ಉಂಟು ಮಾಡಬೇಕು, ಶೇಷಿ ಭಾವ ಉಂಟು ಮಾಡಬೇಕು. ಆದ್ದರಿಂದ ಇದು ಸಾಕ್ಷಾತ್ತಾಗಿ ಶೇಷಿಯಿಂದನೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ವಾಕ್ಯದಲ್ಲಿ ಸ್ವರ್ಗವೇ ಕಂಡು ಬರ್ತಾ ಇರೋದು, ಸ್ವರ್ಗಫಲವೇ ಹೇಳ್ತಾ ಇರೋದು, ಸ್ವರ್ಗಕಾಮಹ ಅಂತಲೇ ಹೇಳಿರೋದು. ಸಾಕ್ಷಾತ್ತಾಗಿ ನೇರವಾಗಿ ಶೇಷಿಭಾವಿ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಶೇಷತ್ವಕ್ಕೆ ಏನು ಹೇಳ್ತಾರೆ? ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ ಅಂತ ಹೇಳಿದ್ರು. ಆ ಉದ್ದೇಶ ಅನ್ನೋದು ಏನು ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಶ್ರುತಿವಾಕ್ಯದಲ್ಲಿ ಅಪೂರ್ವ ಅನ್ನೋದು ಎಲ್ಲಿಯೂ ಹೇಳಿಲ್ಲ ಸ್ಪಷ್ಟವಾಗಿ. ಒಂದನ್ನು ಕಲ್ಪನೆ ಮಾಡಿಕೊಂಡು ಮಧ್ಯದಲ್ಲಿ ನಿಲ್ಲಿಸಿ ಪರೋದ್ದೇಶ ಕೃತಿ ಉದ್ದೇಶತ್ವಂ ಅನ್ನೋದೇ ಅಪೂರ್ವ. ಅದನ್ನು ಅಲ್ಲಿ ಲಕ್ಷಣದಲ್ಲಿ ಸೇರಿಸಿ ಹೇಳೋಕ್ಕೆ ಸಾಧಿಸೋಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಅದುವೇ
ಇಲ್ಲಿ ಇಲ್ಲಿ ಮಾಡ್ತಿರೋ ಇದೆಲ್ಲ ಇದೇನೆ. ಕಿಂಚ ಕೃತೇ ಅಶೇಷತ್ವ ಪ್ರಸಂಗ, ನೀವು ಹೇಳಿದ್ರೆ ಹಾಗೆ ಮಾಡಿದ್ರೆ ಭಾಷೆ ಅಭಿಹಿತಂ ಅಂತ ಹೇಳಿದ್ರು. ಭಾಷೆಯಲ್ಲಿ ಹೇಳಿದ್ದಾರೆ ಉದ್ದೇಶತ್ವ ನಾಮ ಶೇಷತ್ವವೇ, ಆವಾಗ ಅದಕ್ಕೆ ಶೇಷತ್ವವೇ ಉಂಟಾಗೋದಿಲ್ಲ. ಆವಾಗ ಕೃತೇ ಅಶೇಷತ್ವ ಪ್ರಸಂಗ ಅಂತ ಹೇಳಿದ್ರು. ಕೃತಿ ಯಾವುದಕ್ಕೂ ಶೇಷವೇ ಆಗೋದಿಲ್ಲ ಆವಾಗ. ಯಾಕೆ ಅಂದರೆ ಕೃತ್ಯುದ್ದೇಶ ಅನ್ನೋ ಅಪೂರ್ವ ಅನ್ನೋದು ಎಲ್ಲಿಯೂ ಹೇಳಿಲ್ಲ. ಅಪೂರ್ವಕ್ಕೋಸ್ಕರ ಇವನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಪೂರ್ವವೇ ಎಲ್ಲೂ ಇಲ್ಲವಲ್ಲ, ಅದನ್ನೇ ಸಾಧಿಸೋಕ್ಕಾಗಿಲ್ಲ, ಅದ್ರ ಸ್ವರೂಪವೂ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಪ್ರಮಾಣಗಳು ಇಲ್ಲದೆ ಇರೋದ್ರಿಂದ ಇದು ಯಾವುದಕ್ಕೂ ಶೇಷವೇ ಆಗೋದಿಲ್ಲ. ಆವಾಗ ಅಶೇಷತ್ವ ಅಂದರೆ ಶೇಷವೇ ಆಗೋದಿಲ್ಲ ಅಂತ ಅರ್ಥ. ಎಲ್ಲೂ ಹೇಳಿಲ್ಲ ಅಂದ್ರೆ ಏನು, ಅದಕ್ಕೆ ಅರ್ಥ ಆಗ್ಲಿಲ್ಲ. ಅಪೂರ್ವ ಅಂತ ಹೇಳೋದು ವಾಕ್ಯದಲ್ಲಿ ಎಲ್ಲೂ, ಶ್ರುತಿ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಇವಾಗ ಜ್ಯೋತಿಷ್ಠೋಮ ಇಲ್ಲ, ಆದ್ರೆ ಮೀಮಾಂಸಕರ ಮತ ಅಲ್ವಾ, ಅವ್ರು ಏನ್ ಹೇಳ್ತಾರೆ ಅಂತ ತಾನೇ ಕೇಳ್ಬೇಕು. ಅವರು ಹೇಳ್ತಾ ಇರೋದು ಕರ್ಮ ಅನ್ನೋದು ಸ್ವರ್ಗವನ್ನ ಸಾಧಿಸೋದಿಲ್ಲ, ಅಪೂರ್ವವನ್ನ ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಕಲ್ಪಿತವಾದದ್ದು ಅಪೂರ್ವವನ್ನೇ ಕಲ್ಪನೆ ಮಾಡ್ಕೊಳ್ಬೇಕು ಮಧ್ಯ ನಾವು. ಅಪೂರ್ವವನ್ನ ಕಲ್ಪನೆ ಮಾಡಿ ಅದಕ್ಕೆ ಅನುಗುಣವಾಗಿ ಲಕ್ಷಣಗಳನ್ನೆಲ್ಲ ಪರಿಷ್ಕಾರ ಮಾಡಿ ಹೇಳ್ತಾ ಇದ್ದಾರೆ ಅವರು. ಇದು ಮೀಮಾಂಸಕರು ಕಲ್ಪಿತವಾದ ಅಪೂರ್ವವನ್ನ ಕಲ್ಪಿತವಾದ ಅವ್ರು ಹೇಳೋ ಲಕ್ಷಣ ಇಲ್ಲಿ ಬರುತ್ತಾ? ಅದೇ ತಾನೇ ಇಲ್ಲಿ ವಿಚಾರ ಮಾಡ್ತಿದ್ರು. ಕೃತಿ ಉದ್ದೇಶತ್ವಂ ಅನ್ನೋದೇ ಅವ್ರು ಹೇಳೋ ಲಕ್ಷಣ. ಉದ್ದೇಶತ್ವಂ ಆಗ ನಾನು ಹೇಳಿದಾಗ ಇಷ್ಟ ಸಾಧನತ್ವಂ, ಕೃತಿ ಸಾಧ್ಯತ್ವಂ, ಮತ್ತೆ ಇದೆರಡು ಮುಖ್ಯವಾದ ಆಕಾರಗಳು ಒಂದು ಕರ್ಮಕ್ಕೆ. ಇಷ್ಟ ಸಾಧನತ್ವ ಅನ್ನೋದು ಒಂದಿರಬೇಕು. ನನಗೆ ಯಾವುದು ಇಷ್ಟವೋ ಅದನ್ನ ಸಾಧಿಸಕ್ಕೆ ಇದು ಸಾಧನವಾಗಿದೆ. ಈ ಕರ್ಮ ಮಾಡಿದ್ರೆ ನನಗೆ ಇಷ್ಟವಾದನ್ನು ಪಡೆದುಕೊಳ್ಬಹುದು. ಇಷ್ಟ ಸಾಧನತ್ವ ಅನ್ನೋದು ಒಂದು ಕೆಲಸದಲ್ಲಿ ಇರಬೇಕು. ಇವಾಗ ನಾವು ಯಾವುದೋ ಒಂದು ಕೆಲಸ ಮಾಡಿದ್ರೆ, ಈ ಕೆಲಸ ಮಾಡಿದ್ರೆ ನನಗೆ ಇಷ್ಟವಾದನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಬುದ್ಧಿ ನಮಗೆ ಬರಬೇಕು, ಗೊತ್ತಿರಬೇಕದು. ಎರಡನೆಯದು ಕೃತಿ ಸಾಧ್ಯತ್ವ ಅಂತ ಹೇಳೋದು. ಅದನ್ನು ನನಗೆ ಮಾಡುವ ಸಾಮರ್ಥ್ಯವಿರಬೇಕು. ನಾನು ಮಾಡಿದ್ರೆ ಇದು ನಾನು ಸಾಧಿಸ್ಕೋಬಹುದು. ಎರಡು ಕೂಡ ಇದ್ರೇನೆ ಒಂದು ಕರ್ಮವನ್ನು ನಾವು ಮಾಡಿ ಒಂದು ಫಲವನ್ನು ಪಡೆದುಕೊಳ್ತೇವೆ. ಜ್ಯೋತಿಷ್ಠೋಮ ಯಾಗ ಅಂತ ಹೇಳಿದ್ರೆ ನನಗೆ ಕೃತಿ ಸಾಧ್ಯತ್ವ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ನನ್ನ ಕೈಲಿ ವ್ಯಾಪಾರ ಮಾಡಿ ಅದೆಲ್ಲ ಮಾಡೋದಕ್ಕೆ ನನಗೆ ಶಕ್ತಿಯೂ ಇಲ್ಲ, ಜ್ಞಾನವೂ ಇಲ್ಲ, ಅದಕ್ಕೆ ಬೇಕಾದ ಪರಿಕರಗಳಿಲ್ಲ, ಅದಕ್ಕೆ ಬೇಕಾದ ಹಣವೋ ಇದೋ ಜನರ ಸಹಾಯವೋ ಯಾವುದೂ ಇಲ್ಲ ಈಗ. ಆದ್ದರಿಂದ ನನಗೆ ಅದರಲ್ಲಿ ಕೃತಿ ಸಾಧ್ಯತ್ವ ಕಂಡು ಬರ್ತಾ ಇಲ್ಲ. ನಾನು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಇದೆ ನನಗೆ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಬರುತ್ತೆ? ಅದು ನನಗೆ ಇಷ್ಟವಾಗಿರಬೇಕು. ಅದರಿಂದ ಬರೋ ಪ್ರಯೋಜನ ಸ್ವರ್ಗ. ಅಂದರೆ ಆ ಸ್ವರ್ಗದಲ್ಲಿ ನನಗೆ ಇಷ್ಟ ಇದ್ದು ಅದನ್ನು ಮಾಡೋಕ್ಕೆ ಸಾಮರ್ಥ್ಯವಿದ್ದರೆ ಆ ಕರ್ಮವನ್ನು ಮಾಡ್ತೇನೆ ನಾನು. ಅಂದರೆ ಇಷ್ಟ ಸಾಧನತ್ವ, ಕೃತಿ ಸಾಧ್ಯತ್ವ ಇದೆರಡು ಪ್ರಧಾನವಾದ ವಿಷಯಗಳು ಕರ್ಮದಲ್ಲಿ ಕಾರ್ಯ ಉಂಟು ಮಾಡೋದಕ್ಕೆ. ಎರಡು ಇದ್ದರೆ ಪ್ರವೃತ್ತಿ ಆಗುತ್ತೆ. ಆದ್ದರಿಂದ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅನ್ನುವಾಗ ಯಜೇತ ಅನ್ನುವ ಶಬ್ದ ವಿಧಿಸುತ್ತಲ್ಲ, ಇದನ್ನು ಮಾಡು ಅಂತ ಹೇಳಿ. ಈ ಜ್ಯೋತಿಷ್ಠೋಮ ಯಾಗವನ್ನು ಒಬ್ಬ ಮಾಡಬೇಕಾದ್ರೆ ಅವನಿಗೆ ಅದನ್ನು ಮಾಡುವ ಸಾಮರ್ಥ್ಯವಿರಬೇಕು. ಆ ಸ್ವರ್ಗಫಲ ಅಂತ ಹೇಳಿರೋದು ಅವನಿಗೆ ಇಷ್ಟವಾಗಿರಬೇಕು. ಹಾಗಿದ್ದರೆ ಅವನು ಮಾಡ್ತಾನೆ. ಆದರೆ ಅವ್ರು ಹೇಳಿದ್ರು ಇದಿಷ್ಟೇ ಎರಡೇ ಅಲ್ಲ, ಇದ್ರ ಜೊತೆ ಬೇರೆ ಇನ್ನೊಂದನ್ನು ಸೇರಿಸ್ಕೊಳ್ಬೇಕು, ಕೃತಿ ಉದ್ದೇಶ ಅಂತ. ಯಾಕೆ ಅಂದರೆ ಈ ಯಾಗಕ್ಕೆ ಸ್ವರ್ಗವೇ ಉದ್ದೇಶವಲ್ಲ, ಅಪೂರ್ವವೇ ಉದ್ದೇಶ. ಅಪೂರ್ವವು ಸ್ವರ್ಗವನ್ನು ಆಮೇಲೆ ಕೊಡುತ್ತೆ ಯಾವತ್ತೋ ಒಂದು ದಿನ. ಕರ್ಮ ಮುಗಿದ ತಕ್ಷಣವೇ ಸ್ವರ್ಗ ಬರೋದಿಲ್ಲ. ಕರ್ಮಕ್ಕೆ ಅಚೇತನ ಮಾತ್ರದಿಂದ ಸ್ವರ್ಗ ಸಾಮರ್ಥ್ಯ ಇಲ್ಲ. ಕರ್ಮವು ನೇರವಾಗಿ ಸ್ವರ್ಗ ಕೊಡೋದಿಲ್ಲ. ಕರ್ಮ ಒಂದು ಅಪೂರ್ವ ಅನ್ನೋದನ್ನು ಸೃಷ್ಟಿ ಮಾಡುತ್ತೆ, ಅಪೂರ್ವವೇ ಸ್ವರ್ಗವನ್ನು ಕೊಡುತ್ತೆ. ಆದ್ದರಿಂದ ಈ ಕೃತಿಯ ಉದ್ದೇಶ ಅಪೂರ್ವವನ್ನು ಸೃಷ್ಟಿ ಮಾಡೋದೇ ಆಗಿದೆ ಅಂತ ಅವರು ವಾದ ಮಾಡ್ತಾರೆ. ಆ ಅಪೂರ್ವವನ್ನು ಕಲ್ಪನೆ ಮಾಡಿಕೊಂಡು ಮಧ್ಯದಲ್ಲಿ ಕೃತಿಯ ಉದ್ದೇಶತ್ವ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಇಷ್ಟ ಸಾಧನತ್ವ, ಕೃತಿ ಸಾಧ್ಯತ್ವ, ಕೃತಿ ಉದ್ದೇಶತ್ವ, ಇದು ಮೂರು ಸೇರಿಸ್ಕೊಂಡ್ರೆ ನಿಮಗೆ ಕಾರ್ಯ ಆಗೋದು ಅಂತ ಹೇಳ್ತಾರೆ. ಆ ಕೃತಿ ಉದ್ದೇಶತ್ವ ಅನ್ನೋದನ್ನು ನೀವು ಸಾಧಿಸೋಕ್ಕಾಗೋದಿಲ್ಲ. ನಿಮ್ಮ ಪ್ರಕಾರ ಕಾರ್ಯವಾದ ಅಪೂರ್ವವನ್ನು ಕೂಡ ನೀವು ಸಾಧಿಸೋಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇರೋದು. ಅದುವೇ ಈ ವ್ಯಾಖ್ಯೆಗಳೆಲ್ಲ ಅವರು ಹೇಳ್ತಿರೋ ವಾದಗಳಲ್ಲೇ ಅದನ್ನೇ ಇಲ್ಲೆಲ್ಲ ನಿರಾಕರಣೆ ಮಾಡ್ತಿರೋದು. ಆದ್ದರಿಂದ ಅಪೂರ್ವವನ್ನು ಕಲ್ಪನೆ ಮಾಡಿ ಸೇರಿಸಿರೋದ್ರಿಂದ ಇವರು ಶೇಷತ್ವ, ಶೇಷಭಾವಿಯಲ್ಲೂ ಲಕ್ಷಣದಲ್ಲೂ ಪರಿಷ್ಕಾರ ಮಾಡಬೇಕು ಅವರು. ಯಾಕೆ ಅಂದರೆ
ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮ ವಿಜೇತ ಅನ್ನುವ ಕಾರ್ಯ ಸ್ವರ್ಗ ಅಂತಲೇ ಅಲ್ಲಿ ತಿಳಿದು ಬರ್ತಿರೋದು. ಆದ್ದರಿಂದ ಸ್ವರ್ಗಕ್ಕೆ ಇದು ಶೇಷಭೂತವಾಗಬೇಕು, ಸ್ವರ್ಗವು ಶೇಷಿ ಆಗಬೇಕು ಕಾರ್ಯ ಅಂತ ಹೇಳೋದು. ಆದರೆ ಸ್ವರ್ಗ ಅಲ್ಲ, ಅಪೂರ್ವ ಬರಬೇಕಲ್ಲ ಮಧ್ಯ. ಆದ್ದರಿಂದ ಶೇಷತ್ವಕ್ಕೆ ಅವರೇನು ಹೇಳಿದ್ರು ಲಕ್ಷಣ, ಈ ಕೃತಿ ಶೇಷತ್ವಕ್ಕೆ ಅದಕ್ಕೆ ಹೇಳುವಾಗ ಪರೋದ್ದೇಶ ಪ್ರವೃತ್ತ ಕೃತಿ ವ್ಯಾಪ್ತಿ ಅರ್ಹತ್ವಂ ಅಂತ ಪರಿಷ್ಕಾರ ಮಾಡ್ತಾರೆ. ನೇರವಾಗಿ ಪರಾರ್ಥ ಅಂತ ಹೇಳೋದಿಲ್ಲ. ಉದ್ದೇಶವನ್ನು ಪ್ರವೃತ್ತಿಯಾಗಿ, ಉದ್ದೇಶ ಏನು ಅಂದರೆ ಅಪೂರ್ವ ಅವರ ಪ್ರಕಾರ. ಅದರಿಂದಲೇ ಕೃತಿ ಉದ್ದೇಶತ್ವಂ ಅನ್ನೋದನ್ನು ನೀವು ಸಾಧಿಸಕ್ಕಾಗೋದಿಲ್ಲ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಉದ್ದೇಶ ಏನು ಅಂದರೆ ಇವನಿಗೆ ಇಷ್ಟ ಸಾಧನವೇ, ಇಷ್ಟವಾದದ್ದೇ, ಅದುವೇ ಉದ್ದೇಶ, ಬೇರೆ ಏನೂ ಇಲ್ಲ. ಅಪೂರ್ವ ಯಾರಿಗೂ ನಮಗೆ ಬಹಳ ಸುಖವಾಗಿದೆ ಅನ್ನೋದು ಅನುಭವ ಆಗೋದಿಲ್ಲ ಯಾರಿಗೂ. ಅದುದೇ ಇಲ್ಲಿ ವಾದ ಮಾಡ್ತಾ ಇರೋದು. ಇದು ಪೂರ್ವಮೀಮಾಂಸಾ ವಾದಗಳೇ ಇದೆಲ್ಲವೂ ಕೂಡ. ಅದು ಸ್ವಲ್ಪ ನಿಧಾನವಾಗಿ ನಾವು ವಾಕ್ಯಗಳನ್ನು 3-4 ಸತಿ ಓದಿ ವಿಚಾರ ಮಾಡಿದ್ರೆ ನಮಗೆ ಆ ವಿಚಾರವು ತಿಳಿಯುತ್ತೆ. ಅದು ಕೃತೇ ಪುರುಷ ವ್ಯಾಪಾರ ರೂಪಾಯ ಪ್ರಯೋಜನ ನಾಮ ಅಸ್ತಿ ತಸ್ಮಾತ್ ಕೃತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದ್ದೇಶತ್ವ ಅನ್ನೋದಕ್ಕೆ ಪುರುಷಸ್ಯ ನಹಿ ಕೃತೇ ಪುರುಷ ವ್ಯಾಪಾರ ರೂಪಾಯ ಪ್ರಯೋಜನ ನಾಮ ಅಸ್ತಿ ತಸ್ಮಾತ್ ಕೃತಿ ಪ್ರಯೋಜನ ನಾಮ ಕೃತಿಮತ್ ಪುರುಷಸ್ಯ ಕೃತ್ಯಾರಂಭ ಪ್ರಯೋಜನಮೇವ. ಆದ್ದರಿಂದ ಪುರುಷ ವ್ಯಾಪಾರ ರೂಪವಾದ ಪ್ರಯೋಜನವು ಕೃತಿಗೆ ಪುರುಷ ವ್ಯಾಪಾರ ರೂಪಾಯ ಪ್ರಯೋಜನ ನಾಮ ಅಸ್ತಿ. ತಸ್ಮಾತ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕೃತಿಮತ್ ಪುರುಷಸ್ಯ ಕೃತ್ಯಾರಂಭ ಪ್ರಯೋಜನಮೇವ ತಚ್ಚ ಇಷ್ಟತ್ವ ಕೃತಿ ಸಾಧ್ಯತ್ವ ಇಷ್ಟತ್ವ ಕೃತಿ ಸಾಧ್ಯತ್ವ ಅಂತರ್ಭೂತಂ ಇತಿ ಅರ್ಥ ಅಂತ. ಇಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪುರುಷ ವ್ಯಾಪಾರ ರೂಪಕ್ಕೆ ಕೃತಿ ಅಂದರೆ ನಾವು ಮಾಡುವ ವ್ಯಾಪಾರಗಳು ಅಂತ ಅರ್ಥ. ಪುರುಷ ವ್ಯಾಪಾರ ರೂಪಾಯ ಪ್ರಯೋಜನಂ, ಪುರುಷರ ವ್ಯಾಪಾರವಾದ ವ್ಯಾಪಾರವೇ ಪ್ರಯೋಜನವಲ್ಲ ಕೃತಿಗೆ. ನಾವು ಒಂದು ಕೆಲಸ ಮಾಡಿದ್ರೆ ಅದಕ್ಕೇನು ಪ್ರಯೋಜನ ಅಂದರೆ ಕೆಲಸ ಮಾಡೋದೇ ಪ್ರಯೋಜನ ಅಲ್ಲ, ಕೆಲಸದಿಂದ ಒಂದು ಫಲ ಉಂಟಾಗಬೇಕು. ಆದ್ದರಿಂದ ಆ ಫಲವು ಇವನಿಗೆ ಇಷ್ಟವಾಗಿರಬೇಕು. ಅದರಿಂದ ಇಷ್ಟತ್ವ ಕೃತಿ ಸಾಧ್ಯತ್ವ ಅಂತರ್ಭೂತಂ, ಇಷ್ಟತ್ವ ಕೃತಿ ಸಾಧ್ಯತ್ವ, ಈ ಕೃತಿಯಿಂದ ಅದನ್ನು ಸಾಧಿಸ್ಬೋದು, ನನಗೆ ಇದು ಇಷ್ಟವಾಗಿರಬೇಕು, ಇದೆರಡು ಬಿಟ್ಟರೆ ಬೇರೆ ಯಾವ ಆಕಾರವೂ ಇಲ್ಲ ಅನ್ನೋದೇ ಇಲ್ಲಿ ಪ್ರಧಾನವಾದ ವಾದ. ಅದಕ್ಕೆ ಮೇಲೆ ಒಂದು ಕೃತಿ ಉದ್ದೇಶತ್ವ ಅನ್ನೋದು ನೀವು ಕಲ್ಪನೆ ಮಾಡಿಕೊಂಡು ಹೇಳೋದಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಶೇಷಿ ಭಾವ್ಯವನ್ನು ಈಗ ಸ್ಪಷ್ಟವಾಗಿ ವಿಚಾರ ಮಾಡಿದ ಭಾಷೆಗಾರರು ಇಲ್ಲಿಯೇ ಶೇಷಿ ಭಾವವನ್ನು ಮೊದಲು ಸ್ಥಾಪನೆ ಮಾಡಿರುವಂಥದ್ದು. ಅಯಮೇವ ಹಿ ಸರ್ವತ್ರ ಶೇಷಿ ಭಾವ ಪರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಮೇವ ಯಸ್ಯ ಸ್ವರೂಪಂ ಸಹ ಶೇಷಃ ಪರಃ ಶೇಷಿ. ಪರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಮೇವ ಯಸ್ಯ ಸ್ವರೂಪಂ, ಇನ್ನೊಬ್ಬನಿಗೆ ಅತಿಶಯವನ್ನು ಉಂಟು ಮಾಡೋದೇ ಯಾರ ಸ್ವರೂಪವೋ ಅದು ಶೇಷ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಪ್ರತಿಸಂಬಂಧಿಯಾಗಿರೋದು ಶೇಷಿ. ಅದರಿಂದ ಫಲೋತ್ಪತ್ತಿ ಇಚ್ಛೆಯ, ಫಲವನ್ನು ಉಂಟು ಮಾಡೋದಕ್ಕೋಸ್ಕರ ಫಲೋತ್ಪತ್ತಿ ಇಚ್ಛೆಯ, ಫಲವನ್ನು ಉಂಟು ಮಾಡೋ ಇಚ್ಛೆಯಿಂದಲೇ ಯಾಗಾದೇಹೆ, ಯಾಗ ಮೊದಲಾದವುಗಳಿಗೆ ತತ್ಪ್ರಯತ್ನಸ್ಯ ಚ, ಅದನ್ನು ಮಾಡುವ ಪ್ರಯೋಜನಕ್ಕೂ ಕೂಡ ಉಪಾದೇಯತ್ವ, ಯಾಗವನ್ನು ಯಾಕೆ ಸ್ವೀಕಾರ ಮಾಡ್ತಾನೋ ಒಬ್ಬ ಮಾಡೋಕ್ಕೆ, ಒಂದು ಫಲವನ್ನು ಉಂಟು ಮಾಡುವ ಇಚ್ಛೆಯಿಂದಲೇ. ಮತ್ತು ಅದು ಪ್ರಯತ್ನವೂ ಹಾಗೆಯೇ, ಇವನು ಪ್ರಯತ್ನ ಪಡಬೇಕು, ಆ ಫಲವನ್ನು ಉತ್ಪತ್ತಿ ಮಾಡೋ ಇಚ್ಛೆ ಇರಬೇಕು ಇವನಿಗೆ. ಇದೆರಡು ಇದ್ದರೇ ಅವನು ಯಾಗವನ್ನು ಮಾಡೋಕ್ಕೆ ಪ್ರವೃತ್ತನಾಗ್ತಾನೆ. ಶ್ರುತಿ ಏನು ಮಾಡುತ್ತೆ, ಚೋದನೆ ಅಂತ ಹೇಳಿದ್ರೆ ಶ್ರುತಿ ಪ್ರರೋಚನೆ ಮಾಡುತ್ತೆ, ಇದು ಮಾಡು, ಫಲ ಸಾಧನ, ಸ್ವರ್ಗ ಬರುತ್ತೆ ನಿನಗೆ, ಯಾಗ ಮಾಡಿದ್ರೆ ಸ್ವರ್ಗವನ್ನು ಮಾಡು ಅಂತ ಹೇಳುತ್ತೆ. ಆ ಸ್ವರ್ಗದಲ್ಲಿ ಅವನಿಗೆ ಇಚ್ಛೆ ಇರಬೇಕು, ಮತ್ತು ಇದ್ದರೆ ಪ್ರಯತ್ನವನ್ನು ಮಾಡ್ತಾನವನು. ಆದ್ದರಿಂದ ಫಲವನ್ನು ಉಂಟು ಮಾಡಬೇಕು ಅನ್ನೋ ಇಚ್ಛೆಯಿಂದಲೇ ಅದನ್ನು ಯಾಗವನ್ನು ಅದನ್ನು ಮಾಡುವ ಪ್ರಯತ್ನವನ್ನು ಎರಡನ್ನೂ ಒಬ್ಬ ಮಾಡ್ತಾನೆ. ಅದುವೇ ಅಲ್ಲಿ ಪ್ರಧಾನವಾದದ್ದು. ಯಾಗಾದಿ ಸಿದ್ಧಿ ಇಚ್ಛೆಯ ಅನ್ಯತ್ ಸರ್ವಂ ಉಪಾದೇಯಂ, ಯಾಗವೇ ಮೊದಲಾದದನ್ನು ಸಿದ್ಧಿಸುವುದ ಇಚ್ಛೆಯಿಂದಲೇ ಮಿಕ್ಕಿದೆಲ್ಲವನ್ನು ಅವನು ಮಾಡ್ತಾನೆ. ಅದಕ್ಕೆ ಬೇಕಾಗಿದ್ದು ಏನೇನು ಬೇಕೋ ಅನ್ಯತ್ ಸರ್ವಂ ಉಪಾದೇಯಂ, ಮಿಕ್ಕಿದೆಲ್ಲವೂ ಕೂಡ ಅವನು
ಅದು ಕೂಡ ಅವನಿಗೆ ಸ್ವೀಕಾರವಾಗುತ್ತೆ. ಅಂದರೆ ಅದಕ್ಕೆ ಬೇಕಾದ ಏನೇನು ಬೇಕೋ ಹವಿಸ್ ಸಮರ್ಪಣೆ, ಅದು ಪದಾರ್ಥಗಳ ಸಂಗ್ರಹಣೆ ಮಾಡೋದು ಮೊದಲಾದದ್ದೆಲ್ಲವೂ ಕೂಡ ಯಾಗವು ಸಿದ್ಧಿಯಾಗಲಿ ಅಂತ ಮಾಡ್ತಾನೆ. ಯಾಗವನ್ನು ಯಾಕೆ ಮಾಡ್ತಾನೆ? ಫಲವನ್ನು ಉಂಟು ಮಾಡುತ್ತೆ ಅನ್ನೋ ಇಚ್ಛೆಯಿಂದ ಮಾಡ್ತಾನೆ. ಈ ರೀತಿಯೇ ನಾವು ಶೇಷಶೇಷಿ ಭಾವವನ್ನು ನಿರೂಪಣೆ ಮಾಡಬೇಕೇ ಹೊರತು ಬೇರೆ ಮಧ್ಯದಲ್ಲಿ ಇನ್ನೊಂದು ಕೃತಿ ಉದ್ದೇಶತ್ವ ಅನ್ನೋದು ಬೇರೆ, ಫಲ ಅನ್ನೋದು ಬೇರೆ. ಫಲವು ನೇರವಾಗಿ ಉತ್ಪನ್ನವಾಗುವುದಿಲ್ಲ ಕರ್ಮದಿಂದ. ಕರ್ಮದಿಂದ ಉತ್ಪನ್ನವಾಗುವುದು ಅಪೂರ್ವ. ಅಪೂರ್ವವು ಫಲವನ್ನು ಯಾವುದೋ ಒಂದು ಕಾಲದಲ್ಲಿ ಕೊಡುತ್ತೆ ಅಂತ ಹೇಳಿ ಅಪೂರ್ವವನ್ನು ಮಧ್ಯದಲ್ಲಿ ಕಲ್ಪನೆ ಮಾಡ್ಕೋತಾರೆ ಅವರು. ಅಪೂರ್ವ ಅನ್ನೋ ಕಲ್ಪನೆ ಮಾಡೋದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಆದರೆ ಮೀಮಾಂಸಕರೆಲ್ಲ ಇದೇ ವಾದ ಮಾಡೋದು, ಅಪೂರ್ವವೇ ಅವರಿಗೆ ಕರ್ಮದಿಂದ ಸಿದ್ಧಿಸುತ್ತೆ ಅನ್ನೋದನ್ನು ಹೇಳ್ತಾರೆ. ದೇವತೆಯನ್ನು ಒಪ್ಕೊಳ್ದೇ ಇರೋದ್ರಿಂದ ಇದೆಲ್ಲ ಕಷ್ಟ ಅವರಿಗೆ. ಅದೃಷ್ಟ ಅಂತ ಹೇಳೋದು ಹೇಗೆ ಬರುತ್ತೆ ಕರ್ಮದಿಂದ ಫಲ ಅನ್ನೋದು ನಿರೂಪಣೆ ಮಾಡೋದು ಬಹಳ ಕಷ್ಟ. ಸ್ವರ್ಗದಲ್ಲಿ ಯಾವುದೋ ಲೋಕದಲ್ಲಿ ಹೋಗಿ ಅವನು ಅನುಭವಿಸಬೇಕು ಸುಖವನ್ನ ಅಂತ ಹೇಳಿದ್ರೆ ಆ ಫಲ ಬರಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಒಂದು ದೇವತಾ ವಿಶೇಷ ಇರಬೇಕು. ದೇವತಾ ವಿಶೇಷದ ಅನುಗ್ರಹದಿಂದಲೇ ಬರಬೇಕಿತ್ತಲ್ಲ, ಅದುವೇ ಅದೃಷ್ಟ ಅಂತ ಹೇಳೋದು. ಅದನ್ನು ಅವರು ಅಪೂರ್ವ ಅಂತ ದೇವತೆಯನ್ನು ಒಪ್ಕೊಳ್ಳದೆ ಬರೀ ಅಪೂರ್ವ ಅದೃಷ್ಟ ಅನ್ನೋದನ್ನು ಸಾಧನೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅದರಿಂದಲೇ ಅವರಿಗೆ ಅದೆಲ್ಲ ಬಹಳ ಕಷ್ಟಪಟ್ಟು ಸಾಧಿಸ್ತಾರೆ. ಅದನ್ನು ವೇದಾಂತಿಗಳು ಒಪ್ಕೊಳ್ಳೋದಿಲ್ಲ ಯಾರು. ಅದನ್ನು ವೇದಾಂತದಲ್ಲಿ ಅದನ್ನು ತಳ್ಳಿ ಹಾಕ್ತಾರೆ. ಬರೀ ಕರ್ಮವೇ ಫಲ ಕೊಡುತ್ತೆ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಇದು ಬೇರೆ ಲೌಕಿಕವಾದ ಉದಾಹರಣೆಯನ್ನು ಕೊಡ್ತಾರೆ. ಗರ್ಭದಾಸಾದೀನಾಮಪಿ ಪುರುಷ ವಿಶೇಷ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಮೇವ ಸ್ವರೂಪಂ. ಅವನು ಹುಟ್ಟಿನಿಂದಲೇ ಒಬ್ಬ ದಾಸನಾಗಿದ್ದಾನೆ. ಅವನಿಗೂ ತನ್ನ ಸ್ವಾಮಿಗೆ ಅತಿಶಯವನ್ನು ಉಂಟು ಮಾಡುವುದೇ ಅವನಿಗೆ ಸ್ವರೂಪ. ಏವಂ ಈಶ್ವರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಮೇವ ಚೇತನಾತ್ಮಕಸ್ಯ ನಿತ್ಯಸ್ಯ ಅನಿತ್ಯಸ್ಯ ಸರ್ವಸ್ಯ ವಸ್ತುನಃ ಸ್ವರೂಪಂ. ಸರ್ವಂ ಈಶ್ವರ ಶೇಷಭೂತಂ ಸರ್ವಸ್ಯ ಚ ಈಶ್ವರಃ ಶೇಷಿ ಇತಿ ಶ್ರುತಿ ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಪತಿಂ ವಿಶ್ವಸ್ಯ ಇತ್ಯಾದಿ ಉಕ್ತಂ. ನ ಕೃತಿ ಸಾಧ್ಯಂ ಪ್ರಧಾನಂ ಯತ್ ತತ್ ಕಾರ್ಯಂ ಅಭಿಧೀಯತೆ ಇತ್ಯಯಮರ್ಥಃ ಶ್ರದ್ಧಾನೇಶ್ವೇವ ಶೋಭತೆ. ಆದ್ದರಿಂದ ಕೃತಿಯಿಂದ ಸಾಧ್ಯವಾದ ಪ್ರಧಾನವಾದದ್ದು ಯಾವುದೋ ಅದುವೇ ಕಾರ್ಯ ಅಂತ ಅವ್ರು ಹೇಳ್ತಾರೆ. ಅವರಿಗೆ ಪ್ರಧಾನ ಅನ್ನೋದು ಯಾವುದು ಅಂದರೆ ಅಪೂರ್ವ ಅನ್ನೋದೇ ಅವರಿಗೆ. ಅಪೂರ್ವ ಅನ್ನೋದು ಇಲ್ಲ. ಇದು ನಿಮ್ಮ ಒಂದು ಗೋಷ್ಠಿಯಲ್ಲಿ ಎಲ್ಲರೂ ಒಪ್ಕೊಳ್ತಾರೆಯೇ ಹೊರತು ವೇದಾಂತಿಗಳು ಒಪ್ಕೊಳ್ಳೋದಿಲ್ಲ. ಶ್ರುತಿ ಪ್ರಮಾಣವನ್ನು, ಅದಕ್ಕೆ ಇರುವ ಅರ್ಥಗಳನ್ನು, ಸರಿಯಾದ ಅರ್ಥವನ್ನು ಮಾಡುವವರು ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃತಿ ಸಾಧ್ಯಂ ಪ್ರಧಾನಮ್ಯತೆ ತತ್ಕಾರ್ಯಂ ಅಂತ ಹೇಳಿದ್ರೆ ಒಂದು ವ್ಯಾಪಾರದಿಂದ ಸಾಧ್ಯವಾದದ್ದು ಯಾವುದೋ ಅದು, ಪ್ರಧಾನವಾದದ್ದು ಯಾವುದೋ ಅದುವೇ ಕಾರ್ಯ. ಪ್ರಧಾನವಾದದ್ದು ಯಾವುದು ಅಂದರೆ ತಕ್ಷಣ ಉತ್ಪನ್ನ ಆಗಬೇಕದು. ಯಾವುದು ಅಂದರೆ ಅಪೂರ್ವ ಅವರ ಪ್ರಕಾರ. ಅದು ನಿಮ್ಮ ಗೋಷ್ಠಿಯಲ್ಲಿ ಎಲ್ಲರೂ ಒಪ್ಕೊಳ್ತಾರೆ ಅಷ್ಟೇ. ನಮ್ಮ ಪ್ರಕಾರ ಅದು ಸ್ವರ್ಗವೇ. ಸ್ವರ್ಗ ಸಾಧನ ಅಂತ ಹೇಳಿದರೆ ಸ್ವರ್ಗವೇ ಅದಕ್ಕೆ ಪ್ರಧಾನ. ಆದ್ದರಿಂದ ಶೇಷಶೇಷಿ ಭಾವದಲ್ಲಿ ಹೇಳುವಾಗ ಮಧ್ಯದಲ್ಲಿ ನೀವು ಕೃತಿ ಉದ್ದೇಶತ್ವ ಅನ್ನುವ ಒಂದು ಅಧಿಕವಾದ ವಿಷಯವನ್ನು ಸೇರಿಸಿ ಇಷ್ಟ ಸಾಧನತ್ವವು ಮತ್ತು ಕೃತಿ ಸಾಧ್ಯತ್ವವು ಇದಕ್ಕಿಂತ ಅಧಿಕವಾದ ಉದ್ದೇಶತ್ವ, ಕೃತಿ ಉದ್ದೇಶತ್ವ ಅನ್ನೋದನ್ನು ಬೇರೆಯಾಗಿ ಸೇರಿಸಿ ಇಷ್ಟ ಸಾಧನತ್ವವೇ ಮುಖ್ಯವಾದ ಪ್ರಧಾನವಾದ ಉದ್ದೇಶ ಅಲ್ಲ ಅವನಿಗೆ. ಕೃತಿ ಉದ್ದೇಶ ಇಷ್ಟ ಸಾಧನತ್ವ ಅನ್ನೋದು ಇದ್ದರೂ ಕೂಡ ಉದ್ದೇಶ ಏನು ಅಂದರೆ ಅಪೂರ್ವವನ್ನು ಉತ್ಪತ್ತಿ ಮಾಡೋದೇ ಅಂತ ಕಲ್ಪನೆ ಮಾಡ್ತಾರೆ. ಅಪೂರ್ವ ಅನ್ನೋದು ಅವರ ಒಂದು ವಿಶೇಷವಾದ, ಅವರೇ ಸಾಧನೆ ಮಾಡಿರೋದು, ಅವರ ಒಬ್ಬರೇ ಒಪ್ಕೊಳ್ಳೋವಂಥ ವಿಷಯ. ಬೇರೆ ಯಾರೂ ಒಪ್ಕೊಳ್ಳೋದಿಲ್ಲ ಅದನ್ನು. ಇಲ್ಲಿ ಶೇಷಿ ಭಾವ ಅನ್ನೋದು ಏನು ನಿರೂಪಣೆ ಮಾಡ್ತಾರೆ. ವಿಶೇಷವಾಗಿ ಇದು ಭಾಷಿಕಾರ ಹೇಳೋದು ಶೇಷಃ ಪರಾರ್ಥತ್ವಾತಿಥಿ ಸೂತ್ರದಲ್ಲಿ ಅವರು ಹೇಳಿದ್ರು. ಶೇಷಃ ಪರಾರ್ಥತ್ವಾತ್ ಅನ್ನೋದು ಜೈಮಿನಿಯ ಸೂತ್ರ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೂತ್ರಂ ವ್ಯಾಚಷ್ಟೇ ಅಯಮೇವಹಿ ಅಂತ ಹೇಳಿ. ಪರಾರ್ಥ ಅಂತ ಹೇಳಿದ್ರೆ ಪರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವ ಅಂದರೆ ಇನ್ನೊಂದಕ್ಕೆ ಅತಿಶಯವನ್ನು ಉಂಟು ಮಾಡಬೇಕು. ಪರಗತ ಅತಿಶಯ ಆಧಾನಸ್ಯ ಅಯೋಗ ವ್ಯವಚ್ಛೇದ ಚೇತ್ ಶೇಷಿಣಿ ಅತಿವ್ಯಾಪ್ತಿ ಅನ್ಯಯೋಗ ವ್ಯವಚ್ಛೇದ ಚೇತ್ ಅಸಂಭವ
ತದುಭಯವ್ಯಾವೃತ್ಯರ್ಥಂ ಪರಗತ ಆಧಾನೇಚ್ಛೆಯ ಉಪಾದೇಯತ್ವಮೇವ ಯಸ್ಯ ಸ್ವರೂಪ ಇತಿ. ಲಕ್ಷಣವನ್ನು ಪರೀಕ್ಷೆ ಮಾಡ್ತಾರೆ. ಲಕ್ಷಣದಲ್ಲಿ ಯಾವಾಗಲೂ ಅಲ್ಲಿ ಅತಿವ್ಯಾಪ್ತಿ ಅವ್ಯಾಪ್ತಿ ಮೊದಲಾದದ್ದು ಇರಬಾರದು. ಆದ್ದರಿಂದ ಇಲ್ಲಿ ಅದೆರಡವನ್ನು ಯಾವ ದೋಷವೂ ಇಲ್ಲದಂತೆ ಹೇಳಬೇಕಾದ್ರೆ ಪರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಂ ಏವ ಯಸ್ಯ ಸ್ವರೂಪಂ ಅಂತ ಹೇಳಬೇಕು. ಅದು ಮೂರು ಆ ಎಲ್ಲ ಎರಡು ಇಷ್ಟು ಹೇಳಿದ್ರೆ ಲಕ್ಷಣ ಪೂರ್ಣವಾಗಿರುತ್ತೆ, ಯಾವ ದೋಷವೂ ಇರೋದಿಲ್ಲ ಅಂತ ಹೇಳಿ ಅಯೋಗ ವ್ಯವಚ್ಛೇದ ಅನ್ಯಯೋಗ ವ್ಯವಚ್ಛೇದ ಮೊದಲಾದದ್ದೆಲ್ಲ ಅದರಲ್ಲಿ ತಳ್ಳಿ ಹಾಕುತ್ತೆ. ಅಂದರೆ ಇನ್ನೊಬ್ಬನಿಗೆ ನಾವು ಅತಿಶಯವನ್ನು ಉಂಟು ಮಾಡುವುದೇ ಇವನ ಸ್ವರೂಪ, ಅದರಿಂದಲೇ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ, ತನ್ನ ಕಾರ್ಯವನ್ನೆಲ್ಲ. ಪ್ರತಿಯೊಂದಕ್ಕೆ ಅತಿಶಯವನ್ನು ಉಂಟು ಮಾಡೋಕ್ಕೆ ಇವನು ಏನೇನು ಮಾಡ್ತಾನೋ ಅವನು ಶೇಷಭೂತನಾಗ್ತಾನೆ ಅಂತ ಹೇಳೋದು ಅದರ ಅರ್ಥ. ಆದ್ದರಿಂದ ಇಲ್ಲಿ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಂ ಅನ್ನೋದು ಕೂಡ ಪ್ರಧಾನ. ಉಪಾದೇಯತ್ವಂ ಅನ್ನೋದು ಕೂಡ ಸ್ವೀಕಾರ ಮಾಡೋದು ಅನ್ನೋದು ಕೂಡ ಅರ್ಥ, ಉಪಾದೇಯತ್ವಂ ಅಂತ. ಶೇಷಭೂತಸ್ಯ ಸ್ವಗತಾತಿಶಯ ಆಧಾನಮಪಿ ಪರಗತಾತಿಶಯನ ಅರ್ಥಂ ಇತ್ಯರ್ಥಃ. ಇದು ವಿಶೇಷವಾದ ಅರ್ಥ. ಇವಾಗ ತನಗೂ ಸಂತೋಷ ಉಂಟಾಗಬೇಕು. ಶೇಷನು ಒಬ್ಬ ಮಾಡಿದ್ರೆ, ಒಂದು ಕೈಂಕರ್ಯ ಮಾಡಿದ್ರೆ ತನಗೂ ಸಂತೋಷ ಉಂಟು ಮಾಡಬೇಕು ಅಂತ ಮಾಡಿದ್ರೆ, ಆದರೆ ಪ್ರಧಾನವಾದ ಉದ್ದೇಶ ಇನ್ನೊಬ್ಬನಿಗೆ ಅತಿಶಯವನ್ನು ಉಂಟು ಮಾಡೋದು. ಅದಕ್ಕೆ ಅಧೀನವಾಗಿ ತನಗೂ ಅತಿಶಯವನ್ನು ತನಗೂ ಅತಿಶಯ ಆಗಬಹುದು ಅವನಿಗೆ. ಆದ್ದರಿಂದ ಶೇಷಭೂತಸ್ಯ ಸ್ವಗತ ಅತಿಶಯ ಆಧಾನಪಿ ಪರಗತ ಅತಿಶಯ ಆಧಾನಾರ್ಥಂ. ತನಗೇನಾದರೂ ಅತಿಶಯ ಉಂಟು ಮಾಡಿಕೊಂಡ್ರು ಇನ್ನೊಬ್ಬರಿಗೆ ಅತಿಶಯ ಉಂಟು ಮಾಡುವ ಉದ್ದೇಶದಿಂದ ಮಾಡ್ತಾನೆ ಹೊರತು ತನಗೋಸ್ಕರ ಮಾಡೋದಿಲ್ಲ. ಆದ್ದರಿಂದ ಉಪಾದೇಯತ್ವಂ ಅನ್ನೋ ಶಬ್ದ ಹೇಳಿದ್ರು, ಸ್ವೀಕಾರ ಮಾಡುವುದು ಅಂತ ಉಪಾದೇಯ ಅಂತ ಹೇಳಿದ್ರೆ. ಆದ್ದರಿಂದ ಇವಾಗ ನಾವು ಒಂದು ವಿಷಯವನ್ನು ಹೋಗಿ ಇವಾಗ ಭಗವಂತನಿಗೆ ಆರಾಧನೆ ಮಾಡಬೇಕು ಅಂದರೆ ಹೋಗಿ ಅವನು ಕ್ಷೀರವನ್ನು ಸಂಪಾದನೆ ಮಾಡ್ಕೊಂಬರ್ತಾನೆ. ಕ್ಷೀರ ಸಂಪಾದನೆ ಮಾಡ್ಕೊಂಬಂದರೆ ಇವನಿಗೆ ಅದರ ಕ್ಷೀರದ ಲಾಭವಾಯಿತು. ಈ ಕ್ಷೀರದ ಲಾಭ ಇವನಿಗೆ ಆಗಿದ್ದರಿಂದ ಇವನಿಗೆ ಒಂದು ಕ್ಷೀರ ಇವನ ಹತ್ರ ಇದೆ ಅಂದರೆ ಇವನಿಗೆ ಒಂದು ಅತಿಶಯ ಉಂಟಾಯಿತು. ಅದರಿಂದ ಕ್ಷೀರವನ್ನು ಹೊಂದಿರುವವನು ಇವನು. ಇದು ಯಾವುದಕ್ಕೋಸ್ಕರ ಮಾಡ್ತಿದ್ದಾನೆ ಅಂದರೆ ಪರಮಾತ್ಮ ಆರಾಧನೆಗೋಸ್ಕರ. ಅವನಿಗೆ ಅತಿಶಯ ಉಂಟು ಮಾಡೋಕ್ಕೋಸ್ಕರ ಇವನು ತನಗೆ ಅತಿಶಯ ಉಂಟು ಮಾಡಿಕೊಳ್ತಾನೆ. ಆದ್ದರಿಂದ ತನ್ನ ಅತಿಶಯವೂ ಕೂಡ ಪರಗತ ಅತಿಶಯಕ್ಕೆ ಅಧೀನವಾಗಿಯೇ ಇವನಿಗೆ ಉಪಾದೇಯವಾಗುತ್ತೆ ಹೊರತು ಸ್ವಾರ್ಥಕ್ಕೋಸ್ಕರ ಇರೋದಿಲ್ಲ. ಅದುವೇ ಇಲ್ಲಿ ಶೇಷತ್ವ ಭಾವ, ಶೇಷತ್ವ ಅಂತ ಹೇಳೋದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಹೇಳೋದು. ಸ್ವೇಚ್ಛಾವಾ ಪರೇಚ್ಛಾವಾ ನ ತತ್ರ ನಿಯಮ ಯಥಾ ಸಂಭವಮೇವ ನಹಿ ಶೇಷಭೂತಸ್ಯ ವ್ರೀಹ್ಯಾದೇಹೇ ಶೇಷಿಣಃ ಯಾಗಸ್ಯ ಚ ಇಚ್ಛಾ ಸಂಭವಃ ತತ್ರ ಅನ್ಯೇಚ್ಛೆಯ ಏವ ಹಿ ಉಪಾದೇಯತ್ವಂ ತತ್ರ ಉಕ್ತ ಏವ ಅರ್ಥಃ. ಆದ್ದರಿಂದ ಇಲ್ಲಿ ಯಾಗದ ವಿಷಯವನ್ನು ಕುರಿತು ಹೇಳ್ತಾರೆ. ಸ್ವೇಚ್ಛೆಯಾಗಲಿ ಪರೋಚ್ಛೆಯಾಗಲಿ ಅದು ಮುಖ್ಯವಲ್ಲ. ಆದರೆ ಯಾವುದು ಶೇಷಿ, ಯಾಗವೇ ಶೇಷಿಯಲ್ಲಿ ಶೇಷಿ. ಆದ್ದರಿಂದ ಮಿಕ್ಕಿದೆಲ್ಲವೂ ಯಾಗಕ್ಕೋಸ್ಕರವೇ ಸ್ವೀಕಾರ ಮಾಡಲ್ಪಡುತ್ತೆ. ಆದ್ದರಿಂದ ಅದು ತನ್ನ ಇಚ್ಛೆಗೆ ಇರ್ಬೋದು, ಇನ್ನೊಬ್ಬರ ಇಚ್ಛೆಗೂ ಇರಬಹುದು. ಆದರೆ ಪರಗತಿಗೆ ಅತಿಶಯವೇ ಅಲ್ಲಿ ಪ್ರಧಾನವಾದದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಶೇಷಿತ್ವಂ ಪರಾಭ್ಯುಭೇದಸ್ಯ ಕಾರ್ಯಸ್ಯ ನ ಸಂಭವತಿ. ಅವರು ಒಪ್ಕೊಂಡಿರುವ ಕಾರ್ಯ ಅಪೂರ್ವ ಅನ್ನುವ ಕಾರ್ಯಕ್ಕೆ ಇದು ಸಂಭವವಾಗುವುದಿಲ್ಲ. ಇಂತಹ ಒಂದು ಶೇಷಿತ್ವ ಅಪೂರ್ವಕ್ಕೆ ಉಂಟಾಗುವುದಿಲ್ಲ. ಅಪೂರ್ವಕ್ಕೆ ಅತಿಶಯವನ್ನು ಉಂಟು ಮಾಡಬೇಕು ಅಂತ ಯಾಗ ಮಾಡೋದಿಲ್ಲ ಯಾರು. ಅಪೂರ್ವ ಉತ್ಪತ್ತಿ ಮಾಡಬೇಕು ಅಂತ ಯಾರು ಮಾಡೋದಿಲ್ಲ. ಫಲೋತ್ಪತ್ತಿ ಇಚ್ಛೆಯ ಏವ ಉಪಾದೇಯತ್ವಂ ತಸ್ಯ ಅಶೇಷಿತ್ವಮೇವ. ಆದ್ದರಿಂದ ಫಲಕ್ಕೆ ಉತ್ಪತ್ತಿ ಮಾಡುವುದಕ್ಕೆ ಮಾಡ್ತಾರೆ ಹೊರತು ಅಪೂರ್ವವನ್ನು ಉತ್ಪತ್ತಿ ಮಾಡೋಕ್ಕೆ ಯಾರು ಮಾಡೋದಿಲ್ಲ. ಆದ್ದರಿಂದ ಅದು ಅಪೂರ್ವವು ಶೇಷಿ ಆಗೋದಕ್ಕೆ ಸಾಧ್ಯವಿಲ್ಲ. ಅಪೂರ್ವ ಅನ್ನೋದು ಕಲ್ಪಿತ ಪದಾರ್ಥ. ಅದಕ್ಕೆ ಪ್ರಮಾಣವೇ ಇಲ್ಲ, ಶ್ರುತಿ ಪ್ರಮಾಣವೂ ಇಲ್ಲ, ಅನುಭವವೂ ಆಗೋದಿಲ್ಲ. ಯಾರಿಗಾದರೂ ನಾನು ಇವಾಗ ಮಾಡ್ತಿರೋದು ಅಪೂರ್ವ ಉತ್ಪನ್ನ ಮಾಡೋಕ್ಕೆ ಅಂತ ಬುದ್ಧಿ ಬಂದು ಮಾಡ್ತಾನೆ ಯಾಗ ಯಾರಾದರೆ ಮಾಡೋದಿಲ್ವಲ್ಲ. ಸ್ವರ್ಗಕ್ಕೋಸ್ಕರ ತಾನೇ ಮಾಡೋದು ಅವನು. ಆದ್ದರಿಂದ ಅಪೂರ್ವಕ್ಕೆ ಅಪೂರ್ವವನ್ನು ಉತ್ಪತ್ತಿ ಮಾಡೋಕ್ಕೋಸ್ಕರ ಯಾಗ ಮಾಡ್ತೀನಿ ಅಂತ ಯಾರು ಮಾಡೋದಿಲ್ಲ. ಅದುವೇ ಇಲ್ಲಿ ಮುಖ್ಯವಾದ ವಾದ. ಉಕ್ತಲಕ್ಷಣಸ್ಯ ವೈದಿಕ ಉದಾಹರಣಂ ದರ್ಶಯತಿ ಫಲೋತ್ಪತ್ತಿ. ಅದರಿಂದ ಇಲ್ಲಿ ವ್ರೀಹ್ಯಾದಿ ಲೌಕಿಕ ಉದಾಹರಣಮಾಹ ಗರ್ಭದಾಸ ಇದು ವ್ರೀಹಿ ಮೊದಲಾದಕ್ಕೆ ಅದಕ್ಕೂ ಹೇಳ್ತಾರೆ. ಅದು ಯಾವುದು
ತನ್ನ ಇಚ್ಛೆ ಏನೂ ಇಲ್ಲ, ಆದರೆ ಅದು ಇರೋದೇ ಯಾಗಕ್ಕೋಸ್ಕರವೇ. ವ್ರೀಹಿ ಅಕ್ಕಿ ಮೊದಲಾದದೆಲ್ಲ ಹವಿಸ್ಸಾಗಿ ಸಮರ್ಪಣೆ ಮಾಡ್ತೀವಿ. ಅದು ಇಚ್ಛೆ ಇದೆಯೋ ಇಲ್ಲವೋ, ಅದು ಇರುವುದೇ ಯಾಗಕ್ಕೋಸ್ಕರವೇ, ಪರಾರ್ಥವಾಗಿ. ಔಪನಿಷದವಾದ ಅರ್ಥ ನಿತ್ಯಸ್ಯ ಅನಿತ್ಯಸ್ಯ ಉಭಯ ವಿಭೂತಿ ಉಚ್ಯತೆ. ಚಿರಚಿತೋಶ್ಚ ಶೇಷಿತ್ವಂ ಪ್ರಪಾಣಂ ಮುಕ್ತಲಕ್ಷಣಂ ವರ್ತತೆ ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ. ಆದ್ದರಿಂದ ಇಲ್ಲಿ ಪ್ರಭಾಕರರು ಅಂತ ಹೇಳುವಂತಹ ಪ್ರಭಾಕರರು ಪೂರ್ವಮೀಮಾಂಸಕರು ಅವರು ಮಾಡುವಂತಹ ಅಪೂರ್ವವಾದ ಅದನ್ನು ಶೇಷಿತ್ವ ಅನ್ನುವ ಲಕ್ಷಣ ಅವರು ಹೇಳುವುದನ್ನು ಇಟ್ಟುಕೊಂಡು ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ಅವರು ಹೇಳಿದ್ರು ಶೇಷಿತ್ವವನ್ನು ಜೈಮಿನಿ ಹೇಳುವ ಸೂತ್ರಕ್ಕೆ ಅನುಗುಣವಾಗಿ ಅಪೂರ್ವವನ್ನು ಸಾರಿಸುವ ರೀತಿಯಲ್ಲಿ ಲಕ್ಷಣ ಪರಿಷ್ಕಾರ ಮಾಡಿ ಹೇಳ್ತಾರೆ ಅವರು. ಆದರೆ ಅಪೂರ್ವ ಅನ್ನೋದು ಯಾರಿಗೂ ಕೂಡ ಒಂದು ಕಾರ್ಯದ, ಒಂದು ಯಾಗದ ಕಾರ್ಯ ಅನ್ನೋದು ಯಾರಿಗೂ ಅನುಭವವಾಗೋದಿಲ್ಲ. ಅಪೂರ್ವವೇ ಯಾಗದ ಕಾರ್ಯ ಅನ್ನೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಆದ್ದರಿಂದ ನೀವು ಶೇಷತ್ವ ಲಕ್ಷಣವನ್ನು ಹೇಗೆ ಪರಿಷ್ಕಾರ ಮಾಡಿದ್ರು ಅಪೂರ್ವವನ್ನು ಸಾಧಿಸೋಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಪೂರ್ವಕ್ಕೋಸ್ಕರ ಯಾರೂ ಮಾಡೋದಿಲ್ಲ ಯಾಗವನ್ನು, ಸ್ವರ್ಗಕ್ಕೋಸ್ಕರವೇ ಮಾಡೋದು. ಶ್ರುತಿಯು ಹೇಳಿರೋದು ಸ್ವರ್ಗಕಾಮಃ, ಫಲವನ್ನು ಸ್ಪಷ್ಟವಾಗಿ ಹೇಳುತ್ತೆ ಶ್ರುತಿ. ಯಾವ ಪ್ರಯೋಜನಕ್ಕೋಸ್ಕರ ಪ್ರಾಜಾಪತ್ಯಂ ಬ್ರಾಹ್ಮಣಾನಾಂ ಸ್ವರ್ಗಕಾಮೋ ಜೇತ ಇದೆಲ್ಲ ಹೇಳುವಾಗ ಒಂದೊಂದಕ್ಕೂ ಒಂದೊಂದು ಫಲವೂ ಹೇಳಿದೆ. ಆ ಫಲವೇ ಅಲ್ಲಿ ಏನು ಕಂಡು ಬರುತ್ತೋ ಅದುವೇ ಅಲ್ಲಿ ಕಾರ್ಯ. ಅದರ ಒಂದು ದೃಷ್ಟಿಯಿಂದಲೇ ಅದುವೇ ಅದರ ಪ್ರಯೋಜನ. ಆ ಯಾಗವನ್ನು ಆರಂಭಿಸೋದಕ್ಕೆ ಏನು ಪ್ರಯೋಜನ ಅಂದರೆ ಆ ಫಲವನ್ನು ಪಡೆದುಕೊಳ್ಳೋದಕ್ಕೆ ಅದು ಆರಂಭ ಮಾಡ್ತಾನೆ ಹೊರತು ಅಪೂರ್ವ ಅಂತ ನೀವು ಮಾಡಿರುವ ಕಲ್ಪಿಸಿರುವಂತಹ ಪದಾರ್ಥವನ್ನು ಪಡೆದುಕೊಳ್ಬೇಕು, ಅದನ್ನೇ ನನಗೆ ಉದ್ದೇಶ ಈ ಕಾರ್ಯಕ್ಕೆ ಅಂತ ಹೇಳಿ ಯಾರು ಕೂಡ ಯಾಗ ಮಾಡೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಹೇಳಿದ್ರು. ಆ ಸಂದರ್ಭದಲ್ಲಿ ಶೇಷತ್ವ ಲಕ್ಷಣವನ್ನು ಇಲ್ಲಿ ಭಾಷ್ಯಕಾರರು ಹೇಳ್ತಿದ್ದಾರೆ. ಪರಗತ ಅತಿಶಯ ಆದಾನೇಚ್ಛೆಯ ಉಪಾದೇಯತ್ವಂ ಅಂತ ಹೇಳಿ, ಇನ್ನೊಬ್ಬನಿಗೆ ಅತಿಶಯವನ್ನು ಉಂಟು ಮಾಡೋಕ್ಕೋಸ್ಕರವೇ ಸ್ವೀಕಾರ ಮಾಡ್ತಾನೆ ಇವನು. ಆ ಸ್ವೀಕಾರ ಮಾಡೋದು ತಾನು ಸ್ವೀಕಾರ ಮಾಡಬಹುದು, ಅದಕ್ಕೋಸ್ಕರವೇ ಸ್ವೀಕಾರ ಮಾಡಬಹುದು. ಹೇಗೆ ಮಾಡಿದ್ರೂ ಕೂಡ ಅತಿಶಯ ಉಂಟು ಮಾಡೋದು ಇನ್ನೊಂದಕ್ಕೋಸ್ಕರ. ಆದ್ದರಿಂದ ಯಾಗಾದಿಗಳೆಲ್ಲ ಇರೋದು ಸ್ವರ್ಗಫಲದ ಉತ್ಪತ್ತಿಗೆ ಹೊರತು ಅಪೂರ್ವದ ಉತ್ಪತ್ತಿಗಲ್ಲ. ಅಪೂರ್ವ ಅನ್ನೋದು ಯಾವುದಕ್ಕೂ ಕೂಡ ಶೇಷಿಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಲೆ ಇನ್ನೂ ಒಂದಷ್ಟು ವಾದಗಳು ಬರುತ್ತೆ ಇಲ್ಲಿ. ಸ್ವರ್ಗಕಾಮೋ ಯಜೇತ ಇತ್ಯಾದಿಷು. ಈಗ ಯಜೇತ ಅನ್ನುವ ಶಬ್ದದಲ್ಲಿರುವ ಅರ್ಥ ವಿಶೇಷವನ್ನೇ ಹೇಳ್ತಾರೆ. ಯಜೇತ ಅನ್ನುವ ವಿಧಿಲಿಂಗ್ ಅಲ್ಲಿ ಕಂಡು ಬರುತ್ತೆ. ಯಾಗ ಮಾಡಬೇಕು. ಲಕಾರ ವಾಚ್ಯ ಅಂದರೆ ವಿಧಿಲಿಂಗ, ಲಕಾರ ವಾಚ್ಯ ಅಂದರೆ ಕ್ರಿಯಾಪದದ್ದು. ಕರ್ತೃವಿಶೇಷಂ ಸಮರ್ಪಣ ಪರಾಣಾಂ ಸ್ವರ್ಗಕಾಮಾದಿ ಪದಾನಾಂ ನಿಯೋಜ್ಯ ವಿಶೇಷೆ ಸಮರ್ಪಣ ಪರತ್ವಂ ಶಬ್ದಾನುಶಾಸನ ವಿರುದ್ಧಂ ಕೇನ ಅವಗಮ್ಯತೆ. ಇವಾಗ ಇಲ್ಲಿ ಹೇಳುವಾಗ ನಿಮಗೆ ಸ್ವರ್ಗಕಾಮೋ ಯಜೇತ ಅಂತ ಒಂದು ಶಬ್ದ, ಒಂದು ಶ್ರುತಿವಾಕ್ಯ, ವಿಧಿವಾಕ್ಯವಿದೆ. ಯಜೇತ ಅಂತ ಹೇಳುವಾಗ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾಗವನ್ನು ಮಾಡಬೇಕು, ಸ್ವರ್ಗಕಾಮನೆ ಇರುವವನು ಯಾಗವನ್ನು ಮಾಡಬೇಕು ಅಂತ ಹೇಳ್ತಿದೆ. ಸ್ವರ್ಗಕಾಮ ಅನ್ನುವ ಶಬ್ದಗಳು ಏನು ತಿಳಿಸುತ್ತೆ ಅಂತ ಹೇಳಿದ್ರೆ ಆ ಸ್ವರ್ಗಕಾಮನೆಯನ್ನು ಉಳ್ಳ ಕರ್ತ ಇದನ್ನು ಮಾಡ್ತಾನೆ ಅನ್ನೋದು ಯಜೇತ ಅನ್ನುವ ಲಕಾರ ತಿಳಿಸುತ್ತೆ. ಯಾಗ ಮಾಡಬೇಕು ಅಂತ ಹೇಳುವಾಗ ಯಾರಿಗೆ ಸ್ವರ್ಗಕಾಮನೆ ಇದೆಯೋ ಅವನ ಆ ಕರ್ತ ಆಗಿದಾನಲ್ಲ ಅವನನ್ನು ತಿಳಿಸುತ್ತೆ ಅದು ಯಜೇತ ಅಂತ ಹೇಳೋದು. ಇವರು ಹೇಳಿದ್ರು ಅದು ತಿಳಿಸೋದಿಲ್ಲ, ಅದು ನಿಯೋಜ್ಯ ವಿಶೇಷವನ್ನು ತಿಳಿಸುತ್ತೆ. ನಿಯೋಗ ಅಂದರೆ ಅಪೂರ್ವ, ನಿಯೋಜ್ಯ ವಿಶೇಷವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಇದು ಶಬ್ದಾನುಶಾಸನಕ್ಕೆ ವಿರುದ್ಧವಾಗಿದೆ. ಶಬ್ದಾನುಶಾಸನ ಅಂದರೆ ವ್ಯಾಕರಣ, ನಾಮಲಿಂಗಾನುಶಾಸನ, ಅಮರಕೋಶ ಹೇಳೋಂಗೆ ಶಬ್ದಾನುಶಾಸನ ವ್ಯಾಕರಣ ಅಷ್ಟಾಧ್ಯಾಯಿ. ಶಬ್ದಾನುಶಾಸನಕ್ಕೆ ವಿರುದ್ಧ ಇದು. ವ್ಯಾಕರಣದ ಪ್ರಕಾರ ಯಜೇತ ಅಂತ ಹೇಳಿರೋದು ಕರ್ತಾವನ್ನು ತಿಳಿಸುತ್ತೆ. ಒಬ್ಬ ಕರ್ತ ಯಾರಿದಾನವನು ಅವನನ್ನು ತಿಳಿಸುತ್ತೆ. ಯಜೇತ ಅಂದರೆ ಮಾಡುವಂತಹವನು, ಕರ್ತೃತ್ವ ಯಾರಿಗೆ ಇದೆಯೋ ಅವನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ಕರ್ತೃತ್ವ ಇರುವಂತಹವನಿಗೆ ಏನು ವಿಶೇಷಣ ಅಂದರೆ ಸ್ವರ್ಗಕಾಮನೆ ಇರಬೇಕು ಅವನಿಗೆ. ಸ್ವರ್ಗಕಾಮಃ ಯಜೇತ ಅಂತ ಹೇಳಿ. ಆದ್ದರಿಂದ ಇಲ್ಲಿ ವ್ಯಾಕರಣದ ಪ್ರಕಾರ ನಮಗೆ ತಿಳಿದುಬರುವ ಅರ್ಥವೇನು ಅಂತ ಹೇಳಿದ್ರೆ
ಕರ್ತೃವಿಶೇಷ ಸಮರ್ಪಣ ಪರಾಣಾಂ ಸ್ವರ್ಗಕಾಮಾದಿ ಪದಾನಾಂ. ಸ್ವರ್ಗಕಾಮದು ಏನು ತಿಳಿಸುತ್ತೆ? ಕರ್ತಾಗೆ ವಿಶೇಷಣ ಅಂತ ತೋರಿಸುತ್ತೆ. ಅವ್ರು ಹೇಳಿದ್ರು ನಿಯೋಜ್ಯ ವಿಶೇಷ ಸಮರ್ಪಣಂ. ನಿಯೋಜ್ಯ ಸ್ವರ್ಗಕಾಮಾಧಿಪದ ಕರ್ತೃವಿಶೇಷ ಸಮರ್ಪಣ ಅಲ್ಲ, ನಿಯೋಜ್ಯ ವಿಶೇಷ ಸಮರ್ಪಣ ಅಂತ ಹೇಳಿದ್ರು. ನಿಯೋಗವನ್ನು ಯಾರು ಉಂಟು ಮಾಡ್ತಾನೋ ಅವನು ಅಂತ ಹೇಳ್ತಾ ಇದೆ. ಸ್ವರ್ಗಕಾಮ ಪದ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸ್ವರ್ಗಕಾಮ ಪದ ಸ್ವರ್ಗವನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಮಾಡು ಅಂತ ಹೇಳ್ತಿಲ್ಲ, ಅಪೂರ್ವವನ್ನು ಉಂಟು ಮಾಡೋಕ್ಕೋಸ್ಕರ ಮಾಡು ಅಂತ ಹೇಳ್ತಾ ಇದೆ ಅನ್ನೋದನ್ನು ಹೇಳ್ತಾರೆ ಅವರು. ಮಧ್ಯದಲ್ಲಿ ನಿಯೋಜ್ಯ ವಿಶೇಷವನ್ನು ತಿಳಿಸುತ್ತೆ. ಇದು ಶಬ್ದಾನುಶಾಸನಕ್ಕೆ ವಿರೋಧ, ವ್ಯಾಕರಣಕ್ಕೆ ನೇರ ವಿರೋಧ. ಇದು ಸಾಧ್ಯ ಸ್ವರ್ಗ ವಿಶಿಷ್ಟಸ್ಯ ಸ್ವರ್ಗ ಸಾಧನೆ ಕರ್ತೃತ್ವ ಅನ್ವಯ ನ ಘಟತೆ ಇದು ಚೇತ್. ಅವ್ರು ಹೇಳ್ತಾರೆ ಸಾಧ್ಯವಾದ ಸ್ವರ್ಗ ವಿಶಿಷ್ಟನಾದವನಿಗೆ ಸ್ವರ್ಗ ಸಾಧನದಲ್ಲಿ ಕರ್ತೃತ್ವ ಅನ್ವಯ ಆಗೋದಿಲ್ಲ. ಯಾಕೆ ಅಂದರೆ ಈ ಕರ್ಮದಿಂದ ಸ್ವರ್ಗ ಬರೋದಿಲ್ಲ. ಸಾಧ್ಯವಾದದ್ದು ಯಾವುದು ಅಂದರೆ ಸ್ವರ್ಗ. ಆ ಸ್ವರ್ಗದಿಂದ ವಿಶಿಷ್ಟನಾದವನು ಅಂದರೆ ಸ್ವರ್ಗ ಬೇಕು ಅಂತ ಆಸೆ ಪಡುವಂತಹ ಒಬ್ಬ ಕರ್ತ, ಅವನಿಗೆ ಸ್ವರ್ಗ ಸಾಧನೆ ಕರ್ತೃತ್ವ ಅನ್ವಯ. ಸ್ವರ್ಗವನ್ನು ಸಾಧಿಸೋಕ್ಕೋಸ್ಕರ ಈ ಯಾಗದಲ್ಲಿ ಕರ್ತೃತ್ವವು ಬರೋದಿಲ್ಲ ಅವನಿಗೆ. ಯಾಕೆ ಅಂದರೆ ಈ ಕರ್ಮದಿಂದ ಸ್ವರ್ಗ ಸಾಧಿಸೋಕ್ಕಾಗೋದಿಲ್ಲ, ಅಪೂರ್ವವನ್ನು ಮಾತ್ರವೇ ಅವನು ಸಾಧಿಸ್ತಾನೆ ಅಂತ ಹೇಳಿದ್ರು. ಅದಕ್ಕೆ ನಿಯೋಜ್ಯತ್ವ ಅನ್ವಯೋಪಿನ ಘಟತೆ ಇತಿ ಸ್ವರ್ಗ ಸಾಧನತ್ವ ನಿಶ್ಚಯ. ನಿಯೋಗ ಅನ್ವಯವು ಉಂಟಾಗುವುದಿಲ್ಲ ಅಂತಾನೆ ಸ್ವರ್ಗ ಸಾಧನತ್ವ ನಿಶ್ಚಯ ಮಾಡಿರೋದಿಲ್ಲ. ಸತು ಶಾಸ್ತ್ರ ಸಿದ್ಧೇ ಕರ್ತೃತ್ವಾನಯೇ ಸ್ವರ್ಗ ಸಾಧನತ್ವ ನಿಶ್ಚಯ ಕ್ರಿಯತೆ. ಶಾಸ್ತ್ರದಲ್ಲಿ ಕರ್ತೃತ್ವ ಎಲ್ಲಿ ಯಾವುದಲ್ಲಿದೆ ಇವನಿಗೆ? ಯಜೇತ ಯಾಗ ಮಾಡಬೇಕು ಅನ್ನುವಾಗ ಯಾಗದಲ್ಲಿ ಕರ್ತೃತ್ವ ಇವನಿಗೆ ಯಾಕೆ ಬರುತ್ತೆ ಅಂದರೆ ಸ್ವರ್ಗ ಕಾಮನೆ ಇರೋದ್ರಿಂದ ಬರುತ್ತೆ ಅವನಿಗೆ. ಸ್ವರ್ಗ ಕಾಮನೆ ಯಾರಿಗೆ ಇದೆಯೋ ಸ್ವರ್ಗಕಾಮನಾ ವಿಶಿಷ್ಟನಾದವನಿಗೆ ಕರ್ತೃತ್ವವು ಯಜೇತ ಅನ್ನುವ ಧಾತುವಿನಲ್ಲಿ ತಿಳಿದು ಬರ್ತಾ ಇದೆ ಆ ಕ್ರಿಯಾಪದದಲ್ಲಿ. ಆದ್ದರಿಂದ ನಿಯೋಜ್ಯ ವಿಶೇಷ ಅನ್ನೋದು ಕಂಡು ಬರೋದಿಲ್ಲ, ಅದು ವ್ಯಾಕರಣಕ್ಕೆ ವಿರುದ್ಧವಾದದ್ದು ಅನ್ನೋದನ್ನು ಹೇಳ್ತಿದ್ದಾರೆ. ಅವ್ರು ಹೇಳಿದ್ರು ಸ್ವರ್ಗ ಸಾಧನೆಗೆ ಆಗೋದಿಲ್ಲ, ಇದರಲ್ಲಿ ಅಪೂರ್ವವನ್ನೇ ಸಾಧಿಸಕ್ಕೆ ಸಾಧ್ಯ. ಆದ್ದರಿಂದ ಸ್ವರ್ಗ ಸಾಧನದಲ್ಲಿ ಇವನಿಗೆ ಕರ್ತೃತ್ವ ಉಂಟಾಗೋದೇ ಇಲ್ಲ ಯಜೇತ ಅಂತ ಹೇಳಿದಾಗ. ಯಾಕೆ ಅಂದರೆ ಸ್ವರ್ಗ ಕಾರ್ಯವಾಗೋದಿಲ್ಲ. ಕರ್ಮಕ್ಕೆ ನೇರವಾಗಿ ಕಾರ್ಯ ಸ್ವರ್ಗವಲ್ಲ, ಅಪೂರ್ವವೇ ಅದಕ್ಕೆ ಕಾರ್ಯ. ಆದ್ದರಿಂದ ಇವನಿಗೆ ಅಪೂರ್ವ ಸಾಧ್ಯದಲ್ಲಿಯೇ ಕರ್ತೃತ್ವ ಉಂಟಾಗಬೇಕು, ಇವನಿಗೆ ಸ್ವರ್ಗದಲ್ಲಿ ಅಲ್ಲ ಅಂತ ಹೇಳಿದ್ರೆ ಇದು ಎಲ್ಲ ವ್ಯಾಕರಣಕ್ಕೂ ವಿರೋಧ. ಈ ರೀತಿ ಅರ್ಥ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇವರು. ಕಾರ್ಯಾನುಬಂಧಿನ ಅರ್ಥಂ ದೂಷಯತಿ. ಕಾರ್ಯೇ ಸ್ವಕೀಯತ್ವ ಬುದ್ಧಿಮಾನ್ ನಿಯೋಜ್ಯ ತತ್ಸಾಧನೆ. ಇಲ್ಲಿ ಇವರು ವಿವರಿಸ್ತಾರೆ. ನಿಯೋಜ್ಯ, ಅಧಿಕಾರಿ, ಕರ್ತ, ಮೂರು ವಿಶೇಷವಾದ ಇದೆಲ್ಲ ಪಾರಿಭಾಷಿಕ ಶಬ್ದಗಳು ಪೂರ್ವಮೀಮಾಂಸೆಯಲ್ಲಿ ಹೇಳುವಂತಹದ್ದು. ಈ ನಿಯೋಜ್ಯ ಅನ್ನೋದು ಅಧಿಕವಾದ ವಿಷಯ ಅವರು ಹೇಳೋದು. ನಿಯೋಗವಾದಿಗಳು ಅಂತಾನೆ ಹೆಸರು. ನಿಯೋಗ ಅನ್ನೋದು ಅಪೂರ್ವ ಅಂತ ಅರ್ಥ. ಸ್ವಕೀಯತ್ವ ಬುದ್ಧಿಮಾನ್ ನಿಯೋಜ್ಯ, ತನ್ನದು ಕಾರ್ಯವು ತನ್ನದು ಅಂತ ಹೇಳುವಂತಹ ಬುದ್ಧಿಯನ್ನು ಉಳ್ಳವನು ನಿಯೋಜ್ಯ ಅಂತ ಹೇಳಬೇಕು. ತತ್ಸಾಧನೆ ಕರ್ಮಣಿ ಸ್ವಕೀಯತ್ವ ಬುದ್ಧಿಮಾನ್ ಅಧಿಕಾರಿ. ಆ ನಿಯೋಗವನ್ನು ಸಾಧಿಸುವಂತಹ ಕರ್ಮವು ನನಗೋಸ್ಕರವೇ ಇದೆ ಅಂತ ಯಾರು ತಿಳಿತಾನೋ ಅವನು ಅದಕ್ಕೆ ಅಧಿಕಾರಿಯಾಗ್ತಾನೆ. ತದನುಷ್ಠಾತ ಕರ್ತ, ಅದನ್ನು ಅನುಷ್ಠಾನ ಮಾಡುವವನು ಕರ್ತ ಆಗ್ತಾನೆ. ಕರ್ತ, ಅಧಿಕಾರಿ, ನಿಯೋಜ್ಯ, ಮೂರು ವಿಷಯಗಳನ್ನು ಹೇಳ್ತಾರೆ. ತಿಸ್ರಹ ಅವಸ್ಥಾ ಅಂತ ಹೇಳಿದ್ರು. ಮೂರು ಅವಸ್ಥೆ ಇಲ್ಲ ಇಲ್ಲಿ ಅಂತ ಸಾಧಿಸ್ತಾರೆ. ಈಗ ಯಜೇತ ಇತ್ಯಾದಿ ಪದೈ ನಿಯೋಜ್ಯ ಸಾಮಾನ್ಯಂ ಪ್ರತಿಪನ್ನಂ ಸ್ವರ್ಗ ಕಾಮಾದಿಪದೈ ನಿಯೋಜ್ಯ ವಿಶೇಷ ಸಮರ್ಪ್ಯತೆ ಇತಿ ಪ್ರಾಭಾಕರೈ ಷಷ್ಠಾಧಿಕರಣೆ ಪ್ರಪಂಚಿತಂ. ಪ್ರಭಾಕರ ಮೀಮಾಂಸಕರು ಹೇಳ್ತಾರೆ ಇಲ್ಲಿ ಯಜೇತ ಅನ್ನುವ ಪದದಿಂದ ನಿಯೋಜ್ಯ ಸಾಮಾನ್ಯಂ ಪ್ರತಿಪನ್ನಂ, ಸಾಮಾನ್ಯವಾಗಿ ನಿಯೋಜಿಸಲ್ಪಡುವವನು, ನಿಯೋಗವನ್ನು ಉಂಟು ಮಾಡುವುದಕ್ಕೋಸ್ಕರ ಇರುವವನು ನಿಯೋಜ್ಯನಾಗ್ತಾನೋ. ನಿಯೋಜ್ಯ ಅಪೂರ್ವ ಅನ್ನೋದೇ ಅಪೂರ್ವವನ್ನು ಉಂಟು ಮಾಡೋಕ್ಕೆ. ಸ್ವರ್ಗಕಾಮಾಧಿಪದೈ ನಿಯೋಜ್ಯ ವಿಶೇಷ ಸಮರ್ಪ್ಯತೆ. ಸ್ವರ್ಗಕಾಮಾಧಿಪದಗಳಿಂದ ಸ್ವರ್ಗವನ್ನು ಉಂಟು ಮಾಡುವ ಕರ್ತ ಹೇಳಲ್ಪಡಲ್ಲ, ನಿಯೋಗವನ್ನು ಉಂಟು ಮಾಡುವ ಕರ್ತಾನೇ ಅದರಲ್ಲಿ ಹೇಳಲ್ಪಡ್ತಿದ್ದಾನೆ. ಸ್ವರ್ಗಕಾಮ ಮೊದಲಾದ ಪದಗಳು ನಿಯೋಜ್ಯ ವಿಶೇಷನನ್ನು ತಿಳಿಸುತ್ತೆಯೇ ಹೊರತು ಇದು
ಅದು ಈ ಕರ್ತಾವನ್ನು ತಿಳಿಸೋದಿಲ್ಲ ನೇರವಾಗಿ. ಯಾಕೆ ಅಂದರೆ ಅವನು ಸ್ವರ್ಗವನ್ನು ಉಂಟು ಮಾಡೋಕ್ಕಾಗೋದಿಲ್ಲ ಈ ಕರ್ಮದಿಂದ ಅನ್ನೋದನ್ನು ಅದನ್ನು ದೂಷಣೆ ಮಾಡ್ತಾರೆ. ಕರ್ತೃವಾಚಿತ್ವಂ ಶಬ್ದಾನುಶಾಸನ ಸಿದ್ಧಂ ಯಜೇತ ಅನ್ನೋದು ನತು ನಿಯೋಜ್ಯ ವಾಚಿತ್ವಂ. ಯಾವ ಒಂದು ವ್ಯಾಕರಣ ಶಾಸ್ತ್ರದಲ್ಲೂ ಯಜೇತ ಅನ್ನೋದು ನಿಯೋಜ್ಯನನ್ನು ತಿಳಿಸುತ್ತೆ ಅಂತ ಹೇಳೋದಿಲ್ಲ, ಕರ್ತಾವನ್ನು ಹೇಳುತ್ತೆ ಅಂತಲೇ ಹೇಳೋದು. ಲಕಾರದಿಂದ ಕರ್ತವ್ಯ ಕರ್ತವ್ಯ ಅಂದರೆ ನೀವು ಯಜೇತ ಯಾಗ ಮಾಡಬೇಕು ಅಂದರೆ ಯಾರಿಗೆ ಹೇಳುತ್ತೆ? ಅದು ಕರ್ತ ಆಗ್ತಾನೆ ಹೇಳುವಂಥದ್ದು. ನಿಯೋಜ್ಯವನ್ನು ತಿಳಿಸುತ್ತೆ ಅಂತ ಹೇಳ್ತಿರಲ್ಲ ನೀವು, ಅದು ತಪ್ಪು ಅನ್ನೋದನ್ನು ಹೇಳ್ತಿದ್ದಾರೆ. ಅತಃ ಸ್ವರ್ಗಕಾಮಾಧಿಪದಾನ್ಯಪಿ ನ ನಿಯೋಜ್ಯ ವಿಷಯ ಸಮರ್ಪಣಕಾಣ ಇತಿ ದೂಷಣ ಶರೀರ. ಆದ್ದರಿಂದ ಲಕಾರವಾಚ್ಯ ಕರ್ತೃ ವಿಷಯ ಸಮರ್ಪಣಾನಾಂ ಸ್ವರ್ಗ ಕಾಮಾಧಿಪದಾನಾಂ ನಿಯೋಜ್ಯ ವಿಶೇಷ ಸಮರ್ಪಣ ಪರತ್ವಂ ಶಬ್ದಾನುಶಾಸನ ವಿರುದ್ಧಂ ಇತಿ ಅದನ್ನೇ ಹೇಳ್ತಾ ಇದ್ದಾರೆ. ಲಕಾರದಿಂದ ನಿಯೋಜ್ಯ ವಿಶೇಷಣದನ್ನೇ ಹೇಳ್ತಿಲ್ಲ, ಕರ್ತಾವನ್ನೇ ಸ್ವರ್ಗಕಾಮನೆಯನ್ನುಳ್ಳ ಕರ್ತ ಅವನನ್ನೇ ಹೇಳ್ತಾ ಇದೆಯೇ ಹೊರತು ಬೇರೆ ಯಾರನ್ನು ಹೇಳ್ತಿಲ್ಲ, ಅಪೂರ್ವವನ್ನು ಸಾಧಿಸುವನ್ನೇ ಹೇಳ್ತಿಲ್ಲ ಅಂತ ಅರ್ಥ. ಕರ್ತೃವಾಚಿನಃ ಲಕಾರಸ್ಯಾಪಿ ನಿಯೋಜ್ಯ ಸಮರ್ಪಣ ಪರತ್ವಂ ಶಬ್ದಾನುಶಾಸನ ವಿರುದ್ಧಂ. ಇದುವೇ ಇಲ್ಲಿ ಹೇಳೋದು. ಕರ್ತೃವಾಚಿ ಇವನು ಸ್ವರ್ಗವನ್ನು ಸಾಧಿಸೋದಕ್ಕೆ ಕರ್ತ ಆಗೋದಿಲ್ಲ, ನಿಯೋಗವನ್ನು ಸಾಧಿಸೋದಕ್ಕೆ ಕರ್ತ ಆಗ್ತಾನೆ. ಆದ್ದರಿಂದ ಅವನಿಗೆ ನಿಯೋಜ್ಯ ಅಂತ ಹೇಳಬೇಕೆ ಹೊರತು ಕರ್ತ ಆಗೋದಿಲ್ಲ ಸ್ವರ್ಗಕ್ಕೆ, ಅವನು ಸ್ವರ್ಗ ಸಾಧನೆಗೆ. ಅದು ತಪ್ಪು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅದರಿಂದ ನಹಿ ಕಾಮ್ಯ ಕಾಮ ಸಾಧನೆ ನಿಯೋಕ್ತು ಶಕ್ಯತೆ ಇತಿ ನ್ಯಾಯ ಸ್ವರ್ಗಕಾಮಸ್ಯ ಅಸ್ವರ್ಗ ಸಾಧನೆ ಕರ್ತೃತ್ವಾನೇಯ ನಘಟತೆ ಅನ್ನೋದು. ಸ್ವರ್ಗ ಸಾಧನೆ ಅಂತ ಹೇಳಿ ಬರುತ್ತಿರುವ ಸ್ವರ್ಗಕಾಮನೆಯುಳ್ಳವನಿಗೆ ಸ್ವರ್ಗವಲ್ಲದರನ್ನು ಸಾಧಿಸೋದಕ್ಕೆ ಕರ್ತೃತ್ವವನ್ನು ಶ್ರುತಿ ವಿಧಿಸುತ್ತೇನೆ ಅಂತ ಹೇಳಿದ್ರೆ ಯಾರಾದರೆ ಅದು ಅದು ಯಾರು ಒಪ್ಕೊಳ್ಳೋಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರ್ಗವನ್ನು ಸಾಧಿಸ್ಬೇಕು, ಸ್ವರ್ಗ ಬೇಕು ಅಂತಾನೆ ಯಾಗ ಮಾಡ್ತಿರೋದು ಇವನು. ಸ್ವರ್ಗವಲ್ಲದನ್ನು ಸಾಧಿಸೋದಕ್ಕೋಸ್ಕರ ಇವನನ್ನು ಅಲ್ಲಿ ವಿಧಿಸುತ್ತೆ ಅಂತ ಹೇಳಿದ್ರೆ, ಸ್ವರ್ಗಕಾಮ ಯಜೇತ ಅಂತ ಹೇಳಿದ್ರೆ ಸ್ವರ್ಗ ಸಾಧಿಸೋಕ್ಕೋಸ್ಕರ ಇಲ್ಲಿ ವಿಧಿಸ್ತಾ ಇಲ್ಲ ಈ ವಾಕ್ಯ. ಅಪೂರ್ವವನ್ನು ಸಾಧಿಸೋಕ್ಕೋಸ್ಕರ ವಿಧಿಸ್ತಾ ಇದೆ ಅಂತ ಹೇಳಿದ್ರೆ, ಸ್ವರ್ಗವಲ್ಲದನ್ನು ಸಾಧಿಸೋದಕ್ಕೆ ಈ ಯಾಗವು ವಿಧಿಸಲ್ಪಡುತ್ತೆ ಅಂತ ಹೇಳಿದ್ರೆ ಇವನಿಗೆ ಇರುವ ಇಷ್ಟ ಸ್ವರ್ಗ, ಅದನ್ನು ಬಿಟ್ಟು ಬೇರೆ ಸಾಧಿಸೋಕ್ಕೋಸ್ಕರ ಯಾಕೆ ಮಾಡ್ತಾನೆ ಅವನು ಯಾಗವನ್ನು? ಯಾಗವೇ ಮಾಡೋದಿಲ್ಲ ಆವಾಗ. ಆದ್ದರಿಂದ ಅದು ಸಾಧ್ಯವಿಲ್ಲ ಅನ್ನೋದೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಸ್ವಲ್ಪ ಇದೆಲ್ಲ ಪೂರ್ವಮೀಮಾಂಸಕರ ವಾದಗಳು. ಇದು ಈ ಶಬ್ದ ಜಾಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಲ್ಲ ಶಬ್ದಗಳು ಅವರ ಪಾರಿಭಾಷಿಕ ಶಬ್ದಗಳೇ ಪೂರ್ತಿ ಇದೆ ಇದರಲ್ಲಿ. ಭಾಷಿಕಾರ ವ್ಯಾಖ್ಯಾನ ಮಾಡ್ತಿರೋದು ಇದೆಲ್ಲ. ಇದು ನಮಗೆ ಸಾಮಾನ್ಯವಾಗಿ ತಿಳ್ಕೊಂಡ್ರೆ ಸಾಕು. ಮುಖ್ಯವಾಗಿ ತಿಳಿಬೇಕಾದ್ದು ಅಪೂರ್ವ ಅನ್ನೋದನ್ನೇ. ಯಜೇತಾಗೆ ಅಪೂರ್ವವೇ ಅರ್ಥ. ಅಲ್ಲಿ ಅಪೂರ್ವವನ್ನೇ ಸಾಧಿಸುತ್ತೆ ಒಂದು ಕರ್ಮವೇ ಹೊರತು ಸ್ವರ್ಗವನ್ನು ನೇರವಾಗಿ ಸಾಧಿಸೋದಿಲ್ಲ. ಆದ್ದರಿಂದ ಅಲ್ಲಿ ಅರ್ಥಗಳನ್ನೆಲ್ಲ ಅದರ ದೃಷ್ಟಿಯಿಂದಲೇ ಅರ್ಥ ಮಾಡ್ಕೋಬೇಕು ನಾವು. ಅದರಿಂದ ಯಜೇತ ಅನ್ನೋ ವಿಧಿ ಒಬ್ಬ ಸ್ವರ್ಗವನ್ನು ಪಡ್ಕೋಬೇಕು ಅನ್ನುವ ಕರ್ತಾವನ್ನು ಹೇಳ್ತಾ ಇಲ್ಲ, ನಿಯೋಜ್ಯನನ್ನೇ ಹೇಳ್ತಿದೆ. ಆ ನಿಯೋಜ್ಯ ಯಾರು ಅಂದರೆ ನಿಯೋಗ ಅನ್ನುವ ಅಪೂರ್ವವನ್ನು ಉಂಟು ಮಾಡುವಂತಹ ಅವನ ಕರ್ತ. ಅವನ ಅಪೂರ್ವವನ್ನೇ ಅದರಿಂದ ಸೃಷ್ಟಿ ಮಾಡ್ತಾನೆ, ಕರ್ಮದಿಂದ ಉಂಟಾಗುತ್ತೆ ಅನ್ನುವ ದೃಷ್ಟಿಯಿಂದಲೇ ಯಾಗ ಮಾಡ್ತಾನೆ ಅವನು. ಅದು ಯಾವತ್ತೂ ಸ್ವರ್ಗವನ್ನು ಕೊಡುತ್ತೆ ಅನ್ನೋದನ್ನು ಅವರು ಆಮೇಲೆ ಸಾಧಿಸ್ತಾರೆ. ಆದರೆ ಆ ದೃಷ್ಟಿಯಿಂದ ಯಾರು ಯಾಗವನ್ನು ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇದು ಎಲ್ಲ ವ್ಯಾಕರಣಗಳಿಗೂ ಎಲ್ಲದಕ್ಕೂ ವಿರುದ್ಧ ಈ ರೀತಿ ಅರ್ಥ ಮಾಡೋದು. ನೀವು ಕಲ್ಪಿತವಾದಂತಹ ಅಪೂರ್ವಕ್ಕೆ ಯಾವ ಪ್ರಮಾಣವೂ ಇಲ್ಲ ಅನ್ನೋದನ್ನು ಭಾಷ್ಯದಲ್ಲೂ ವಿಸ್ತಾರವಾಗಿ ನಿರಾಕರಣೆ ಮಾಡಿದ್ರು. ಪ್ರತ್ಯಕ್ಷ ಅನುಭವವೂ ಆಗೋದಿಲ್ಲ. ಯಾವುದೋ ಒಂದು ಕರ್ಮ ಮಾಡಿದ್ರೆ ಅದರ ಫಲ ನನಗೆ ಅನುಕೂಲವಾಗಿದೆ ಅನ್ನುವ ದೃಷ್ಟಿಯಿಂದ, ನನಗೆ ಇಷ್ಟವಾದದ್ದು ದೃಷ್ಟಿಯಿಂದ ಮಾಡ್ತಾನೆ ಹೊರತು ಅಪೂರ್ವ ಅನ್ನೋದು ನನಗೆ ಅನುಕೂಲ, ನನಗೆ ಇಷ್ಟವಾದದ್ದು ಅನ್ನೋದು ಯಾರಿಗೂ ಅನುಭವ ಆಗೋದಿಲ್ಲ. ಸ್ವಾನುಭವ ವಿರೋಧಶ್ಚ ಅಂದ್ರೆ ನಿಮಗೂ ಅದು ಅನುಭವ ಆಗೋದಿಲ್ಲ ಅನುಕೂಲ ಅಂತ ಹೇಳಿ. ಆದ್ದರಿಂದ ಅದುವೇ ಇದರಿಂದ ಸಾಧಿಸುತ್ತೆ ಅಂತ ತಿಳಿಯವನು ಆ ಯಾಗವನ್ನು ಯಾಕೆ ಮಾಡ್ತಾನೆ? ಅಪೂರ್ವೇ ಉಂಟಾಗುತ್ತೆ ಅಂತ ತಿಳಿದ್ರೆ ಯಾರು ಮಾಡೋದಿಲ್ಲ. ಅಲ್ಲಿ ಹೇಳಿರೋ ಈ ಶ್ರುತಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಸ್ವರ್ಗಕಾಮನೆಯುಳ್ಳವನೇ ಕರ್ತ ಯಜೇತ ಅನ್ನೋದ್ರಿಂದ ತಿಳಿದು ಬರ್ತೀಯ ಹೊರತು ನಿಯೋಜ್ಯ ಅಂತ ನೀವು ಹೇಳುವಂತಹ ಅರ್ಥವಲ್ಲ ಅನ್ನೋದು. ಕೃತಿ ಉದ್ದೇಶವೂ ಅದೇ, ಸ್ವರ್ಗ ಸಾಧನೆಯನ್ನೇ, ಸ್ವರ್ಗಕ್ಕೆ ಇದು ಸಾಧನ ಅನ್ನುವ ದೃಷ್ಟಿಯಿಂದಲೇ ಅವನ ಕರ್ತಿಯನ್ನು ಆರಂಭಿಸ್ತಾನೆ. ನನ್ನಿಂದ ಮಾಡೋಕ್ಕೆ ಸಾಧ್ಯ, ನನಗೆ ಇಷ್ಟವಾದ ಫಲವನ್ನು ಇದು ಸಾಧಿಸುತ್ತೆ. ಈ ಎರಡು ದೃಷ್ಟಿಯಿಂದಲೇ ಅವನ ಕಾರ್ಯವನ್ನು ಮಾಡ್ತಾನೆ ಹೊರತು ಬೇರೆ ಯಾವುದೋ ಮಧ್ಯದಲ್ಲಿ ಒಂದು
ಉತ್ಪನ್ನವಾಗುತ್ತೆ, ಅದನ್ನು ಸೃಷ್ಟಿ ಮಾಡ್ತೀನಿ ಅಂತ ಯಾರು ಮಾಡೋದಿಲ್ಲ ಅನ್ನೋದೇ ಇಲ್ಲಿ ಮುಖ್ಯವಾದ. ಅದು ಅದನ್ನು ಬೇಕಾದಷ್ಟು ಅವರ ಪಾರಿಭಾಷಿಕ ಶಬ್ದಗಳನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ವಾದಗಳೆಲ್ಲ ಇಲ್ಲಿ ಪೂರ್ವ ಮೀಮಾಂಸಕರ ವಾದಗಳು, ಇದೆಲ್ಲ ಪ್ರಾಭಾಕರರ ವಿಷಯ. ಇನ್ನೂ ಒಂದು ಸ್ವಲ್ಪ ಇದೆ ಮುಂದೆ, ಇನ್ನೊಂದು ಸ್ವಲ್ಪ ಹಾಗೆಯೇ ಈ ವಿಚಾರವೇ ಇನ್ನೊಂದು ಸ್ವಲ್ಪ ಬರುತ್ತೆ. ಅದು ಮುಗಿದ ಮೇಲೆ ಪ್ರಧಾನವಾಗಿ ನಮ್ಮ ಸಿದ್ಧಾಂತದ ಮುಖ್ಯವಾದ ವಿಷಯಗಳೆಲ್ಲ ಬರುತ್ತೆ ಇನ್ನು ಮುಂದೆ ಕಡೆಯಲ್ಲಿ ಬರುವ. ಪಾರಿಭಾಷಿಕ ಶಬ್ದ ಅಂದ್ರೆ ಅದಕ್ಕೆ ಅರ್ಥ ಏನು? ಪಾರಿಭಾಷಿಕ ಶಬ್ದ ಅಂದ್ರೆ ಅಂದ್ರೆ ಅವರೇ ಮಾತ್ರವೇ ಒಪ್ಕೊಂಡಿರುವಂತಹ ಶಬ್ದಗಳು, ಅರ್ಥಗಳು. ಅವ್ರದ್ದು ಆಯಾ ಕಲ್ಪಿತ ಸಿದ್ಧಾಂತದಲ್ಲಿ ಅವರವರು ಕೆಲವು ಶಬ್ದಗಳಿಗೆ ಅರ್ಥಗಳನ್ನ ಅವ್ರ ಪ್ರಕಾರ ಒಪ್ಕೊಳ್ತಾರೆ. ಆದ್ದರಿಂದ ಅದು ಪಾರಿಭಾಷಿಕ ಶಬ್ದ ಅಂತ ಅವರ ಪರಿಭಾಷೆ. ಆ ರೀತಿ ಅರ್ಥ. ಕೆಲವು ಹೊಸದಾದ ಶಬ್ದಗಳಿರುತ್ತೆ, ಕೆಲವು ಎಲ್ಲರಿಗೂ ಸಮಾನವಾದ ಶಬ್ದಗಳಲ್ಲೂ ಪರಿಭಾಷೆ ಬೇರೆ ಬೇರೆ ಇರುತ್ತೆ. ಅವಿದ್ಯಾ ಅನ್ನೋದ್ರಲ್ಲಿಯೇ ಅದರಲ್ಲಿ ಅದ್ವೈತದ ಪರಿಭಾಷೆಯೇ ಬೇರೆ, ವಿಶಿಷ್ಟಾದ್ವೈತದ ಪರಿಭಾಷೆಯೇ ಬೇರೆ. ಆ ರೀತಿಯೂ ಕೆಲವು ಶಬ್ದಗಳಿದೆ, ಕೆಲವು ಹೊಸದಾದ ಶಬ್ದಗಳು ಬರುತ್ತೆ. ಶಬ್ದಕ್ಕೂ ಬೇರೆ ಅರ್ಥ ಕಲ್ಪಿಸ್ತಾರೆ ಅವರು. ಹೌದು, ಅವರೇ ಆ ಶಬ್ದವನ್ನೆಲ್ಲ ಆ ರೀತಿ ಹೇಳ್ತಾರೆ. ನಿಯೋಗವಾದಿಗಳು ಅಂತಾನೆ ಹೆಸರು ಅವರಿಗೆ. ನಮಸ್ಕಾರ. ಆಯ್ತು, ಇಂದಿಗೆ ನಿತ್ಯಮಚ್ಯುತಪದಾಂ ಜಗ್ಮರುಭವ್ಯಾಮೋಹತಸ್ನಾಯಮೇನೆ ಯಸ್ಮದ್ಗುರೋರ್ಭಗವತೋ ಶ್ರೀರೇಖ ಸಿಂಧೋ ರಾಮಾನುಜಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.